ಇವತ್ತು ಕಾರ್ಗಳ ಸಂಖ್ಯೆ ತಗೊಳ್ರಿ, ಸುಮ್ಮನೆ 2024-25ರಲ್ಲಿ ಬೆಂಗಳೂರಲ್ಲಿ 25 ಲಕ್ಷ ಕಾರ್ಗಳಿದೆ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥದ್ದು 49 ಲಕ್ಷ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥದ್ದು 49 ಲಕ್ಷ. ಅಂದರೆ ಬೆಂಗಳೂರಲ್ಲಿ ಇರ್ತಕ್ಕಂಥ ರಸ್ತೆಗಳ ಮೇಲೆ ಎಷ್ಟು ಒತ್ತಡ ಇದೆ, ಎಷ್ಟು ವೆಹಿಕಲ್ಸ್ ಓಡಾಡ್ತಾ ಇರ್ತಕ್ಕಂಥದ್ದನ್ನ ತಾವು ಅರ್ಕೊಳ್ಬೇಕಾಗ್ತದೆ. ಬೆಂಗಳೂರು ಅಂತಂದರೆ ಮನುಷ್ಯನಲ್ಲಿರ್ತಕ್ಕಂಥ ಇವತ್ತು ಬೆಂಗಳೂರು ಹೃದಯ ಇದ್ದಂಗೆ ಕರ್ನಾಟಕಕ್ಕೆ. ಈ ಹೃದಯ ಇಡೀ ದೇಹಕ್ಕೆ ಬ್ಲಡ್ಡನ್ನು ಪಂಪ್ ಮಾಡ್ತಾ ಇರ್ತದೆ. ಆದರೆ ಇವತ್ತು ಈ ಹೃದಯಕ್ಕೆ ಆಂಜಿಯೋಗ್ರಾಮ್ ಆಗೋಗಿದೆ, ಆಂಜಿಯೋಬ್ಲಾಸ್ಟು ಆಗೋಗಿದೆ. ಯಾವತ್ತು ಹಾರ್ಟ್ ಅಟ್ಯಾಕ್ ಆಗ್ತದೋ ಗೊತ್ತಿಲ್ಲ. ಬೆಂಗಳೂರು ಅಷ್ಟು ಘೋರವಾದಂಥ ಪರಿಸ್ಥಿತಿಯಲ್ಲಿ ಹೋಗಿರ್ತಕ್ಕಂಥದ್ದು. ಇವತ್ತು ಬೆಂಗಳೂರು ಉಸ್ತುವಾರಿ ಸಚಿವರು ಇಲ್ಲ, ಅವರು ಸಾಕಷ್ಟು ದೊಡ್ಡ ದೊಡ್ಡ ಯೋಜನೆಗಳನ್ನು ಹಾಕಿದ್ದಾರೆ, ನಮ್ದೇನು ವಿರೋಧ ಇಲ್ಲ. ನಾವು ಕೂಡ ಸುರಂಗದ ರಸ್ತೆಗಳು, ಡಕ್ಗಳು, ಡಬಲ್ ಡಕ್ಕರ್ಗಳು ನಮಗೆಲ್ಲ ಕೂಡ ಆಗಬೇಕು. ಆದರೆ ಬೆಂಗಳೂರು ಉಸ್ತುವಾರಿ ಸಚಿವರಾಗಿದ್ದು ಇವತ್ತುವರೆಗೂ ಕೂಡ ನಮ್ಗೆ ಅನುದಾನ ಕೊಟ್ಟಿರ್ತಕ್ಕಂಥದ್ದು 10 ಕೋಟಿ ರೂಪಾಯಿ. 2.5 ವರ್ಷಕ್ಕೆ ಬೆಂಗಳೂರು ನಮ್ಗೆ ಕೊಟ್ಟಿರೋದು ಅವರ ಅನುದಾನ 10 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಬಹುಶಃ ಈಗೇನಾದರೂ ಒಂದು 10 ಕೋಟಿ ರೂಪಾಯಿ ಕೊಡ್ಬೋದು. ಇವತ್ತು PRR ರೋಡು, ಪೆರಿಫೆರಲ್ ರಿಂಗ್ ರೋಡ್ 20 ವರ್ಷದಿಂದ ಕೂಡ ನೆನೆಗುದಿಗೆ ಬಿದ್ದಿದೆ. ಎಲ್ಲಿ ನೈಸ್ ರೋಡಿಂದ, ಏರ್ಪೋರ್ಟ್ ರೋಡಿಂದ ಹೊಸೂರು ರೋಡ್ ಲಿಂಕ್ ಆಗ್ತದೆ, ನೈಸ್ ಟು ನೈಸ್ ಲಿಂಕ್ ಆಗ್ತದೆ. ಅದಾದರೆ ರಸ್ತೆ ಶೀಘ್ರದಲ್ಲಾದರೆ ಬೆಂಗಳೂರು ಒಳಗಡೆ ಬರ್ತಕ್ಕಂಥ ಒತ್ತಡ, ತಾವೆಲ್ಲ ಏನು ಬರ್ತೀರಿ, ಇವತ್ತು ನನಗೆ ಯಲಹಂಕ ಕ್ಷೇತ್ರಕ್ಕೆ ಮಾಗಡಿ ರೋಡು, ತುಮಕೂರು ರೋಡು, ದೊಡ್ಡಬಳ್ಳಾಪುರ ರೋಡು, ಏರ್ಪೋರ್ಟ್ ರೋಡು ಇಷ್ಟು ನನಗೆ ಲಿಂಕ್ ಆಗ್ತದೆ. ರಾಜ್ಯದ 70-80% ತಾವೇನು ಶಾಸಕರು ಬರ್ತಾ ಇದ್ದೀರಿ ನನ್ನ ಕ್ಷೇತ್ರದೊಳಗಡೆ ಬರಬೇಕು. ನೀವು ಬಂದಂಥ ವೆಹಿಕಲ್ಗಳೆಲ್ಲ ನನ್ನ ಕ್ಷೇತ್ರದೊಳಗಡೆ ಹೋಗ್ತವೆ. ಇಡೀ ರೋಡ್ಗಳು ಒಟ್ಟಾಗಿದೆ. ಅದಕ್ಕೆ ಎಲ್ಲ ಶಾಸಕರ ಅನುದಾನನೂ ಸ್ವಲ್ಪ ಸ್ವಲ್ಪ ಕೊಟ್ಟರೆ ಒಳ್ಳೆಯದು. ನೀವು 4 ರೋಡ್ಗಳು ಬರ್ತಾ ಇರೋದ್ರಿಂದ ಪೆರಿಫೆರಲ್ ರಿಂಗ್ ರೋಡು ಈಗ ಮೊನ್ನೆ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಸೂಕ್ತ ಪರಿಹಾರವನ್ನು ಕೊಟ್ಟು ಮಾಡ್ತೀನಿ ಅಂತೇಳಿ. ನಾನು ಅವ್ರ ಜೊತೆಯಲ್ಲಿ 2 ಸರಿ ಸಭೆ ಮಾಡಿದ್ದೀನಿ. ನಿಮ್ಗೆ ಯಾವ ಸಹಕಾರ ಬೇಕಾದರೂ ಕೊಡ್ತೀನಿ, ರೈತರಿಗೆ ಸೂಕ್ತ ಪರಿಹಾರ ಕೊಡ್ರಿ, ನಾನು ನಿಂತ್ಕೊಂಡು ಆ ರಸ್ತೆಯನ್ನು ಮಾಡಿಸ್ತೀನಿ ಅಂತೇಳಿ. ಅದ್ರ ಜೊತೆಯಲ್ಲಿ PRR 2 ಅಂತೇಳಿ ಅದನ್ನು ಬಿಟ್ಬಿಟ್ಟಿದ್ದೀವಿ ನಾವು, ಯಾಕಂದರೆ ನೈಸ್ ರೋಡ್ ಇದೆ ಅಂತೇಳಿ. ಈಗ PRR 2 ಮಾಡವ್ರೆ 6,000 ಮನೆಗಳಿದೆ ಅಧ್ಯಕ್ಷರೇ. ಅದು ಹೇಗೆ ಅಂತಂದರೆ ತುಮಕೂರು ರೋಡಿಂದ ಉಲ್ಟಾ ವಾಪಸ್ ಮಾಗಡಿ ರೋಡಿಂದ ಹೊಸೂರು ರೋಡ್ಗೆ ಲಿಂಕ್ ಆಗ್ತಕ್ಕಂಥದ್ದು. ಅದಕ್ಕೆ ಯಾವಾಗ ಪರಿ ಕೊಡ್ತಾರೋ, ಇದಕ್ಕೆ 23,000 ಕೋಟಿ, ಅದಕ್ಕೂ ಒಂದು 23,000 ಕೋಟಿ. ಇವತ್ತು ನಮ್ಮಲ್ಲಿ IRR ಮಾಡವ್ರೆ. ಅದ್ರ ಇರೋ ರೋಡ್ಗೆನೆ ಮದುವೆ ರೋಡು, ಡಾಬಾಸ್ಪೇಟೆ ಏರ್ಪೋರ್ಟ್ ರೋಡು 150 ಕಿಲೋಮೀಟ್ರು ಒಂದು ರಸ್ತೆಯನ್ನು ಮಾಡಿದ್ರು ಹಿಂದೆ, ಅದು 10 ಪ್ಯಾಕೇಜಲ್ಲಿ. ಈಗ ರಸ್ತೆ ಪೂರ್ಣ ನಿಂತೋಗಿದೆ. ಉದಾಹರಣೆಗೆ ತುಮಕೂರು ರೋಡು, ಡಾಬಾಸ್ಪೇಟೆ ಏರ್ಪೋರ್ಟ್ಗೆ ಹೋಗುವಂಥ ರೋಡು ಅರ್ಧ ರೋಡ್ ಮಾಡವ್ರೆ, ಅರ್ಧ ನಿಲ್ಸಾಕವ್ರೆ. ಇಲ್ಲ ನ್ಯಾಯ ಎಲ್ಲಿ ನೀವು ಹೊಸಕೋಟೆ ರೋಡ್ ಹೇಳ್ತಾ ಇದ್ದೀರಿ, ಅದಲ್ಲ. ಡಾಬಾಸ್ಪೇಟೆ, ಮಧುರೆ, ರಾಜಾನಕುಂಟೆ ಅಲ್ಲಿಂದ ಏರ್ಪೋರ್ಟ್ ರೋಡ್ಗೆ ಹೋಗ್ತದೆ ಒಂದು ಪ್ಯಾಕೇಜು. ಈ ಥರ ಇಡೀ ಬೆಂಗಳೂರು ಸುತ್ತು 150 ಕಿಲೋಮೀಟರ್ ಅಷ್ಟೇ 4 ಲೇನ್ ರೋಡು. ಈಗ ರಾಜಾನಕುಂಟೆ ಹತ್ರ ಫ್ಲೈಓವರ್ ಇಲ್ಲ, ನಿಲ್ಸಾಕವ್ರೆ ದುಡ್ಡಿಲ್ಲ ಅಂತ. ಇದ್ರ ಮಧ್ಯದಲ್ಲಿ 2023ರಲ್ಲಿ ನಮ್ಮ ಸರ್ಕಾರ ಇದ್ದಾಗ ಅಂತ ಕಾಣ್ತದೆ ಇಂಟರ್ಮೀಡಿಯೇಟ್ ರಿಂಗ್ ರೋಡ್ ಅಂತೇಳಿ ಮಾಡಿದ್ದೀವಿ. ಅದನ್ನು 90 ಮೀಟರ್ ವೈಡನ್ ಮಾಡುವಂಥ ಇರೋ ರೋಡ್ನೇ ಮಾಡ್ತಾ ಇಲ್ಲ. ಇನ್ನು 90 ಮೀಟರ್ ಮಾಡಿ ಈಗೇನ ಪ್ಲಾನ್ ಅಪ್ರೂವಲ್ಗೆ ಹೋದರೆ ಪ್ಲಾನ್ ಅಪ್ರೂವಲ್ ಕೊಡ್ತಾ ಇಲ್ಲ, ರಸ್ತೆನೂ ಇಲ್ಲ, ಪ್ಲಾನ್ ಅಪ್ರೂವಲ್ ಕೊಡ್ತಾ ಇಲ್ಲ. ಇದು ಒಂದು ದೊಡ್ಡ ಸಮಸ್ಯೆ ಇರ್ತಕ್ಕಂಥದ್ದು. ಆದಷ್ಟು ಶೀಘ್ರದಲ್ಲಿ ಆ ಪೆರಿಫೆರಲ್ ರಿಂಗ್ ರೋಡನ್ನು ಮಾಡಬೇಕು. ಬೆಂಗಳೂರಲ್ಲಿ ಇವತ್ತು ಇರೋದೊಂದಷ್ಟು ಕೆರೆಗಳು ಉಳಿಸ್ಕೊಂಡಿದ್ದೀವಿ. ಇರೋ ಕೆರೆಗಳಂತೂ ಇವತ್ತು ಒತ್ತುವರಿ ಮಾಡೋಕ್ಕೆ ಬಿಡ್ತಾ ಇಲ್ಲ. ಎಲ್ಲ ಶಾಸಕರ ಕ್ಷೇತ್ರದಲ್ಲೂ ಕೂಡ ರಸ್ತೆಗಳ, ರೋಡ್ಗಳ, ಕೆರೆಗಳನ್ನು ಸ್ವಲ್ಪ ಅಭಿವೃದ್ಧಿ ಮಾಡಿದ್ದೀವಿ. ಆದರೆ ಮೇಂಟೆನೆನ್ಸ್ ದುಡ್ಡು ಕೊಡ್ತಾ ಇಲ್ಲ. ಇತ್ತೀಚೆಗೆ ಒಂದ್ಸರಿ ಕೆರೆಗೆ ಮೇಂಟೆನೆನ್ಸ್ ದುಡ್ಡು ಕೊಡಲಿಲ್ಲ ಅಂದರೆ ಕೆರೆ ಕೊಲಾಪ್ಸ್ ಆಗ್ತದೆ. ಉದ್ಯಾನ ನಗರಿ ಇವತ್ತು ನನ್ನ ಕ್ಷೇತ್ರದಲ್ಲಿ 54 ಪಾರ್ಕ್ಗಳನ್ನು ಅಭಿವೃದ್ಧಿ ಮಾಡಿದ್ದೀನಿ. ವಾಕಿಂಗ್ ಟ್ರ್ಯಾಕು, ಜಿಮ್ಗಳು ಎಲ್ಲ ಹಿಂದಿನ ಸರ್ಕಾರದಲ್ಲಿ ಬೇರೆ ಬೇರೆ ವಿರೋಧ ಪಕ್ಷದಲ್ಲಿ ಇದ್ದಾಗ ಕೂಡ ನಾವು ಗ್ರಾಂಟ್ಗಳನ್ನು ತಗೊಂಡಿದ್ದೀವಿ. ಇವತ್ತು ಲೈಟ್ ಇಲ್ಲ ಅಧ್ಯಕ್ಷರೇ, ಬೆಂಚ್ಗಳು ಮುರಿದೋಗವೆ, ವಾಕಿಂಗ್ ಟ್ರ್ಯಾಕ್ ಇಲ್ಲ. ಇವತ್ತು ನಾವೇನಾದರೂ ಒಂದು ವಾರ ಸ್ನಾನ ಮಾಡಲಿಲ್ಲ ಅಂದರೆ, ಶೇವಿಂಗ್ ಮಾಡಲಿಲ್ಲ ಅಂದರೆ ನಮ್ಮ ಪರಿಸ್ಥಿತಿ ಹೆಂಗಿರ್ತದೆ, ವಿಕಾರವಾಗಿರ್ತೀವೋ. ಇವತ್ತು ನಮ್ಮ ಪಾರ್ಕ್ಗಳು, ರಸ್ತೆಗಳು ಆ ಥರ ವಿಕಾರವಾಗಿದೆ. ಅದ್ರದ್ದು ಯಾವುದಾದ್ರೂ ಒಂದು ಕ್ಷೇತ್ರದ, ಒಂದು ರಾಜ್ಯದ, ನಗರದ ಸುಂದರೀಕರಣ ಅಂತಂದರೆ ರಸ್ತೆಗಳು ಮೇನ್ ಇಂಪಾರ್ಟೆಂಟು. ಈಗ ನಾವು ಹೊರದೇಶಗಳಿಗೆ ಹೋಗ್ತೀವಿ, ಆ ರಸ್ತೆ ನೋಡಿ ಎಷ್ಟು ಚೆನ್ನಾಗಿದೆ, ಫ್ಲೈಓವರ್ ಎಷ್ಟು ಚೆನ್ನಾಗಿದೆ, ಅಲ್ಲಿ ಪಾರ್ಕ್ಗಳು ಹೆಂಗೆ ಮಾಡಿದ್ದಾರೆ ಅಂತ ನೋಡ್ತೀವಿ. ಇವತ್ತು ಬೆಂಗಳೂರಿಗೆ ಬಂದ ತಕ್ಷಣ ಶುರುವಾಗುವಂಥದ್ದೇ ಟ್ರಾಫಿಕ್ ಸಮಸ್ಯೆ, ದೊಡ್ಡ ಟ್ರಾಫಿಕ್ ಸಮಸ್ಯೆ. ಏನಾಗಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಸರ್ಕಾರಕ್ಕೆ 2-3 ಸರಿ ನಾವು ಗೃಹ ಸಚಿವರು ಕೂಡ ಒತ್ತಾಯವನ್ನು ಮಾಡಿದ್ದೀವಿ. ನಿಮಗೂ ಅನುಭವ ಆಗಿರ್ತದೆ. ಬೆಂಗಳೂರು ಒಳಗಡೆ ಬರಬೇಕು ಅಂದರೆ ನಾವು ಏರ್ಪೋರ್ಟ್ಗೆ ಹೋಗೋ ರೀತಿಯಲ್ಲಿ 3 ಗಂಟೆ ಮೊದಲೇ ಮನೆ ಬಿಡಬೇಕು. ನಾವು 9 ಗಂಟೆಗೆ ಮನೆ ಬಿಟ್ಟರೆ ಇಲ್ಲಿ ಬರೋಕ್ಕೆ 2 ಅವರ್ ಆಗ್ತದೆ. ಇವತ್ತು ನಮಗೆ ಎಲ್ಲಾದರೂ ಒಂದು ಹೊಸ ಫ್ಲೈಓವರ್ ಎಲ್ಲಾದರೂ ಮಾಡಿದ್ದೀರಾ? ಮೊನ್ನೆ ಒಂದು ಫ್ಲೈಓವರ್ ಮಾಡಿದ್ರು,
ಅದು ನಾನು BDA ಚೇರ್ಮನ್ ಆಗಿದ್ದಾಗ ಅದನ್ನು ಗುದ್ಲಿ ಪೂಜೆ ಮಾಡಿ ಗ್ರ್ಯಾಂಟ್ ಕೊಟ್ಟಿರ್ತಕ್ಕಂಥದ್ದು. ಅದಾದಮೇಲೆ ಇಡೀ ಬೆಂಗಳೂರಲ್ಲಿ 12 ಕಾರಿಡಾರ್ ರೋಡ್ ಬರ್ತವೆ, ಬೆಂಗಳೂರಿಗೆ ಎಂಟ್ರಿ ಆಗುವಂಥ ರೋಡ್ಗಳು. ಇವತ್ತುವರೆಗೂ ಅದನ್ನು ಡೆವಲಪ್ಮೆಂಟ್ ಮಾಡಿಲ್ಲ. ಇವತ್ತು ನೋಡಿದ್ರಿ ರೋಡ್ಗಳಲ್ಲಿ ಗಲಾಟೆ ಆಗ್ತಾ ಇರ್ತದೆ ಗೊತ್ತಲ್ವಾ? ಕಾರು ಆಪೋಸಿಟ್ ಬಂದರು ಅಂತೇಳಿ ದಿನ ಬೆಳಗಾದರೂ ಜಗಳಗಳು, ಹೊಡೆದಾಟಗಳು, ಕೇಸ್ಗಳು. ಯಾಕೆ ಅಂತಂದರೆ ಈ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಕ್ಕೆ ಆಗ್ತಾನೆ ಇಲ್ಲ. ಅದರಲ್ಲಿ ಎಷ್ಟು ಕೇಸ್ಗಳಾಗೋಗಿದೆಯೋ. ರೋಡ್ಗಳಲ್ಲೆಲ್ಲ ಗಾಡಿ ನಿಂತಿರ್ತವೆ, ಟೋ ಮಾಡೋದಿಲ್ಲ, ಪೆನಾಲ್ಟಿ ಹಾಕೋದು ಪೊಲೀಸರಿಗೆ ಅಧಿಕಾರ ಕೊಟ್ಟಿಲ್ಲ. ರಾಂಗ್ ಸೈಡ್ 3 ಜನ ಬರ್ತಾರೆ, ಫೋಟೋ ಹೊಡ್ಕೊಬೇಕು ಅಷ್ಟೇ ಅವನಿಗೆ. ಮೊನ್ನೆ DCM ಅವರು ಒಂದು ಸ್ಕೂಟ್ರಲ್ಲಿ ಟ್ರಯಲ್ ಮಾಡಿಬಿಟ್ರು, 18,000 ಪೆನಾಲ್ಟಿ ಇತ್ತು ಆ ಸ್ಕೂಟ್ರ್ ಮೇಲೆ. ಅವ್ನು ಕಟ್ಟೋದೇ ಇಲ್ಲ, ಅವನು ಆ ಸ್ಕೂಟ್ರ್ ಮಾರಿದ್ರೆ 10,000 ಬರ್ತದೆ. ಸ್ಪಾಟ್ ಫೈನ್ ಹಾಕಬೇಕು. ಯಾರೋ TVಯಲ್ಲಿ ಬಂತು, ಪೇಪರಲ್ಲಿ ಹಾಕ್ತಾರೆ, ಅವ್ರು ಯಾರೋ ಒಬ್ಬರು ಓಡೋಗ್ತಾನೆ ಗಾಡಿಯಿಂದ ಅಂತೇಳಿ TV ಮಾಧ್ಯಮಗಳಲ್ಲಿ ಬರ್ತದೆ. ಹಾಗಂತೇಳಿ ನಾವು ಕಾನೂನನ್ನು ಸರಿಯಾದ ರೀತಿಯಲ್ಲಿ ಚಲಾಯಿಸಬೇಕು, ಗಾಡಿಗಳನ್ನು ಟೋ ಮಾಡಬೇಕು, ಪೆನಾಲ್ಟಿ ಹಾಕಬೇಕು. ಇಲ್ಲಾಂದರೆ ಬೆಂಗಳೂರು ಕೈಗೆ ಸಿಗೋದಿಲ್ಲ. ಜನ ಇವತ್ತು ಯಾರು ಬೆಂಗಳೂರು ಬರ್ತಾ ಇದ್ದಾರೆ ವಾಪಸ್ ಊರುಗಳು ಹೋಗ್ತಾ ಇದ್ದಾರೆ. ಇವತ್ತು ನೋಡ್ರಿ ಬೆಂಗಳೂರು ಇರ್ತಕ್ಕಂಥವರೆಲ್ಲ ಹೊರವಲಯದಲ್ಲಿ ಇವತ್ತು ಮನೆ ಕಟ್ಕೊಂಡು ಬರ್ತಾವ್ರೆ. ಈ ಸಮಸ್ಯೆ ನೋಡಿಕೊಂಡು ಬಂದು ಅಧ್ಯಕ್ಷರೇ ಸರ್ ಮುಗಿಸ್ಬಿಡಿ ಸರ್. ನಮ್ಮ ಕ್ಷೇತ್ರ ಅಧ್ಯಕ್ಷರೇ 2 ನಿಮಿಷ, ನಾನು ಜಾಸ್ತಿ ಮಾತಾಡಲ್ಲ, ಸಬ್ಜೆಕ್ಟ್ ಬಿಟ್ಟು ನಾನು ಹೋಗ್ತಾನೆ ಇಲ್ಲ. ಬಂದೇ ಬರಕ ನನ್ನ ಯಲಹಂಕ ಕ್ಷೇತ್ರ ಕೆಂಪೇಗೌಡರ ರಾಜಧಾನಿ, ಅವ್ರು ಹುಟ್ಟಿರೋದು. ಕೆಂಪೇಗೌಡರ ಹೆಸರು ಬಹಳ ಜನ ಹೇಳ್ತಾರೆ, ಪ್ರತಿಮೆಗಳನ್ನು ಮಾಡ್ತಾರೆ, ಹಾರಗಳಾಗ್ತೀವಿ, ಜಯಂತಿಗಳನ್ನ ಮಾಡ್ತೀವಿ. ಆದರೆ ಕೆಂಪೇಗೌಡರು ಹುಟ್ಟಿದಂಥ ಯಲಹಂಕ ಗ್ರಾಂಟ್ ಕೊಡ್ತಾ ಇಲ್ಲ. ಕೆಂಪೇಗೌಡರು ಮಾಡಿದಂಥ ಅವಮಾನ ಅಲ್ವಾ ಅದು? ಅಲ್ಲ, ಫಸ್ಟ್ ಅಲ್ಲಿ ಕೊಡ್ಬೇಕಲ್ವಾ? ಕೊಟ್ಟಾದ್ಮೇಲೆ ಈ ಕಡೆ ಬರ್ಬೇಕಲ್ವಾ ಅದರಲ್ಲಿ? ಅಧ್ಯಕ್ಷರೇ ಇಡೀ ಬೆಂಗಳೂರಿಗೆ ಕೊಡ್ಲಿ ಅಧ್ಯಕ್ಷರೇ, ನಮ್ಮಿಂದ ಶುರುವಾಗ್ಲಿ, ಇಡೀ ಬೆಂಗಳೂರಿಗೂ ಕೊಡ್ಲಿ. ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಒಂದು ಮಾತನ್ನು ಹಿಂದೆ ಹೇಳಿದ್ರು, ನಾನಿನ್ನೂ ಚುನಾವಣೆಗೆ ನಿಂತ್ಕೊಳ್ಳಲ್ಲ, ರಾಜಕಾರಣ ಬಿಡೋದಿಲ್ಲ, ನಾನಿನ್ನು ಚುನಾವಣೆಗೆ ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ರು. ಬಹುಶಃ ಇದು ಕೊನೆ ಮುಖ್ಯಮಂತ್ರಿ ಸ್ಥಾನ ಅವ್ರದ್ದು. ಹೋಗೋ ಟೈಮಲ್ಲಿ ಒಳ್ಳೆ ಹೆಸರು ತಗೊಂಡು ಹೋಗ್ಲಿ ಅವರು. ಇಲ್ಲ, ಈ ಸರಿ ಆಗ್ತದೆ ಈ ಸರಿ, ಯಾಕಂದ್ರೆ ಈ ಸರಿ ಸ್ವಲ್ಪ ಆಗಿನ ವೇಗ ಇಲ್ಲ. ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಕೂಡ ನಾವು ವಿರೋಧ ಪಕ್ಷದಲ್ಲಿ ಇದ್ದಾಗೂ ಗ್ರಾಂಟ್ ಕೊಟ್ಟವ್ರೆ, ನಮ್ಗಿಲ್ಲ ಅಂತಲ್ಲ, ತಗೊಂಡಿದ್ದೀವಿ ನಾವು. ಸಮ್ಮಿಶ್ರ ಸರ್ಕಾರ ಇದ್ದಾಗ ಕೂಡ ನಮ್ಗೆ ಗ್ರಾಂಟ್ ಕೊಟ್ಟವ್ರೆ. ಆದರೆ ಈ ಸರ್ಕಾರ ಬಂದಾಗ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರಾದಾಗ ನಾವು ಅನ್ಕೊಂಡ್ವಿ ಪಕ್ಷಪಾತ ಮಾಡೋದಿಲ್ಲ. ಯಾಕಂದರೆ ಒಂದು ಸಮಾಜವಾದದಿಂದ ಹಿಂದೆ ಬಂದಿರೋದ್ರಿಂದ ಅವ್ರ ಪಾರ್ಟಿ ನೋಡೋದಿಲ್ಲ, ಎಲ್ಲರಿಗೂ ಸಮಾನವಾದಂಥ ಅನುದಾನವನ್ನು ಕೊಡ್ತೀವಿ ಅಂತೇಳಿ. ಅವ್ರು ಯಾಕೆ ಅಂತಂದರೆ ಈ ಸರಿ ಕೊನೆ ಅವಧಿ ಅಂತ ಅನ್ಕೊಂಡಿದ್ವಿ, ನಿಂತ್ಕೊಂಡ್ರೆ ನಮ್ದೇನು ಅಭ್ಯಂತರ ಇಲ್ಲ. ಆದರೆ ಅವ್ರಿಗೆ ಈ ಕೊನೆ ಅವಧಿಯಲ್ಲಿ ನಾನು ತಾರತಮ್ಯವನ್ನು ಮಾಡಿದ್ದೀನಿ, BJPನವ್ರಿಗೂ JDS ಅವ್ರಿಗೆ ಅನುದಾನ ಕಮ್ಮಿ ಕೊಡ್ತೀನಿ. ಕೆಟ್ಟ ಹೆಸರು ಬರೋದು ಬೇಡ ಅಧ್ಯಕ್ಷರೇ, ಕೆಟ್ಟ ಹೆಸರು ಬರಬಾರ್ದು, ಅವ್ರು ಒಳ್ಳೆ ಹೆಸರೇ ಇರಬೇಕು. ಅವ್ರಿಗೇನು 50 ಕೋಟಿ ಕೊಟ್ಟಿದ್ದೀರೋ ನಮ್ಗೆ 1 ಕೋಟಿ ಕಮ್ಮಿ ಕೊಡ್ರಿ, 49 ಕೋಟಿ ಕೊಡ್ರಿ, ಅವ್ರದ್ದೇ ಜಾಸ್ತಿ ಇರಲಿ. ಬಟ್ ಇಲ್ಲಿವರೆಗೂ ಕೂಡ ಹಣ ನಮ್ಮ ಕ್ಷೇತ್ರದಲ್ಲಿ ಅಧ್ಯಕ್ಷರೇ ನಿಮ್ ಸರ್ಕಾರ ಅಧ್ಯಕ್ಷರೇ ಅಲ್ಲಿ ಕೂತ್ಕೊಂಡು ಮಾತಾಡ್ಬೇಡಿ. ಕಷ್ಟ ಅಲ್ಲ, ನಾವು ಒಂದು ಟ್ರಾನ್ಸ್ಫರ್ ಕೇಳಲಿಲ್ಲ. ಓಕೆ, ಯಾವುದು ನಾವು ಮಂತ್ರಿಗಳ ಹತ್ರ ಹೋಗಿ ನಮ್ಗೆ ವರ್ಗಾವಣೆ ಮಾಡ್ರಿ ಇಂಥದನ್ನ ಕೇಳೋಲ್ಲ. ಕೆಲ್ಸಕ್ಕೆ ಹೋಗ್ತಾ ಇದೀವಿ ನಾವು. ಓಕೆ, ಸಹಜವಾಗಿ ಅಲ್ಲಿ ಏನ್ ಕಾಂಗ್ರೆಸ್ ಅವ್ರು ನಮ್ಮ ಕ್ಷೇತ್ರದಲ್ಲಿ ಇಲ್ವೇನ್ರಿ? ನಿಮ್ ಕ್ಷೇತ್ರದಲ್ಲಿ BJP ಇಲ್ವಾ? ಸರಿ, ತಾರತಮ್ಯ ಯಾಕೆ ಮಾಡ್ಬೇಕು? ಅದಕ್ಕೆ ಅಧ್ಯಕ್ಷರೇ 50 ಕೋಟಿ ಬದಲು ನಮ್ 49 ಕೋಟಿ ಕೊಡ್ರಿ. ಬೆಂಗಳೂರಲ್ಲಿ 50 ಕೋಟಿ ಬದಲು ನಮ್ಗೆ 24 ಕೋಟಿ ಕೊಡ್ರಿ, 49 ಕೋಟಿ ಕೊಡ್ರಿ. ನಾವು ನಿಮ್ ಜೊತೆಲಿ ಇರ್ತೀವಿ. ಸುರೇಶ್ ಕುಮಾರ್ ನಿನ್ನ ಪರವಾಗಿರ್ಬೇಕು. ನಾಳೆ ಆಗ್ತೀವಿ ಅಧ್ಯಕ್ಷರೇ. ಅನುದಾನ ಕಡಿಮೆ ಆದಾಗ ಯಡಿಯೂರಪ್ಪ ಪೊಲಿಟಿಕಲ್ ಸೆಕ್ರೆಟರಿ ಸುರೇಶ್ ಕುಮಾರ್ ಕೋಟಿ. ಅದಕ್ಕೋಸ್ಕರ ನಮ್ಗೆ ಅನುದಾನವನ್ನ ಕೊಡಬೇಕು. ಮುಖ್ಯಮಂತ್ರಿಗಳು ನಮ್ಮ ಕಡೆನೂ ನೋಡ್ಬೇಕು ಅಂತಕ್ಕಂಥದ್ದು. ಉಪಮುಖ್ಯಮಂತ್ರಿಗಳು ಕೂಡ ಬೆಂಗಳೂರಿಗೆ ಗಮನ ಹರಿಸಬೇಕು ಅಂತ ಹೇಳಿ ಮಾತಾಡ್ತೀನಿ. ಅಲ್ಲ, ಹಿಂದಿನ ಸರ್ಕಾರ ಕೂಡ ವಾಪಸ್ ತಗೊಂಡ್ಬಿಟ್ರೆ ಸ್ಪೀಕರ್ ಸದಸ್ಯರಾಗಿದ್ದಾರೆ. ಸಂಖ್ಯೆ ಸದಸ್ಯ ಅನುಗ ಕೊಡ್ತಾರೆ, ಕೂತ್ಕೊಳ್ಳಿ. ಊಟ ಆದ ತಕ್ಷಣ ಬಂದು ಸಭಾಧ್ಯಕ್ಷರೇ, ಬೆಳಗ್ಗೆಯಿಂದ ಬೆಂಗಳೂರು ಬಗ್ಗೆ, ಟನಲ್ ಬಗ್ಗೆ, ಎಲ್ಲ ವಿಷಯಗಳ ಬಗ್ಗೆನೂ ಚರ್ಚೆ ನಡೆದಿದೆ ಸಭಾಧ್ಯಕ್ಷರೇ. ಕೊಡುವ ಗಡಿಬಿಡಿ ಮಾಡಬೇಡಿ. ಭಾಳ ಪ್ರಮುಖವಾಗಿ ಬೆಂಗಳೂರು ಇವತ್ತು ಇಡೀ ರಾಜ್ಯಕ್ಕೆ ಸಂಪನ್ಮೂಲನ ಕೊಡ್ತಾ ಇರೋಂಥ ಒಂದು ಬೆಂಗಳೂರು ನಗರ. ಇವತ್ತು ಬೆಂಗಳೂರು ನಗರಕ್ಕೇನೆ ಕಷ್ಟದ ಪರಿಸ್ಥಿತಿ ಬಂದಿದೆ.
ಇತಿಹಾಸದಲ್ಲಿ ನಾನು ಒಂದು 40 ವರ್ಷದಿಂದ MG ರೋಡಲ್ಲಿ ಓಡಾಡ್ತಾ ಇದ್ದೀನಿ ಸಭಾಧ್ಯಕ್ಷ. ನಾನು MG ರೋಡಲ್ಲಿ ಗುಂಡಿ ನೋಡಿರಲಿಲ್ಲ ಸಭಾಧ್ಯಕ್ಷ. ಫಸ್ಟ್ ಟೈಮ್ MG ರೋಡಲ್ಲಿ ಗುಂಡಿ ನೋಡಿದ್ದೀನಿ. ಸರಿಪಡಿಸುವ ಮಾಡಿಸ್ಕೊಡಿ ಸಭಾಧ್ಯಕ್ಷ. ತಾವು ಹೇಳಿದ್ಮೇಲೆ ನಂಗೆ ನಂಬಿಕೆ ಇದೆ ಸಭಾಧ್ಯಕ್ಷ. ಇದನ್ನ ಬಿಟ್ಟು ಟನಲ್ ಬಗ್ಗೆ ಮಾತಾಡಿದ್ದಾರೆ ಸಭಾಧ್ಯಕ್ಷ. ಬಹುಶಃ ವಿಶ್ವೇಶ್ವರಯ್ಯ ಅವರು ಇವತ್ತು ಇರಬೇಕಾಯ್ತು ಸಭಾಧ್ಯಕ್ಷ. ತುಂಬ ಚೆನ್ನಾಗಿರೋದು. ಯಾತಕ್ಕೆ ಅಂದರೆ ಮೆಟ್ರೋ ಎಲ್ಲಿ ಹೋಗಿದೆ, ಮೆಟ್ರೋ ಪಿಲ್ಲರ್ ಎಲ್ಲಿದೆ, ಆ ಪಿಲ್ಲರ್ ಕೆಳಗಡೆ ಪೈಲು 60 ಫೀಟ್ ಇದೆ ಸಭಾಧ್ಯಕ್ಷರೇ. ಆ 60 ಅಡಿ ಕೆಳಗಡೆ ಟನಲ್ ಹೋಗ್ತಾ ಇದೆ ಸಭಾಧ್ಯಕ್ಷರೇ. ಬಹುಶಃ ಪ್ರಪಂಚದಲ್ಲಿ ಯಾರೂ ಈ ಆಲೋಚನೆ ಮಾಡಿಲ್ಲ ಸಭಾಧ್ಯಕ್ಷರೇ. ಫಸ್ಟ್ ಟೈಮ್ ನಾವೇ ಮಾಡಿರೋವಂಥದ್ದು ಇದು. ಯಾಕಂದರೆ ರಸ್ತೆ ಇರೋದು ಒಂದು 60 ಅಡಿ 40 ಅಡಿ ಇದೆ. ಓಕೆ, ಟನಲ್ 24 ಮೀಟರ್ ಇದೆ ಸಭಾಧ್ಯಕ್ಷ. ಭಾಳ ಒಳ್ಳೆ ಕಾನ್ಸೆಪ್ಟು ಇದು, ಜನರಿಗೆ ಒಳ್ಳೇದಾಗಲಿ. ಆಮೇಲೆ ಎಲ್ಲದಕ್ಕಿಂತ ಸಂತೋಷ ಸುದ್ದಿ ಏನು ಅಂದರೆ ಟನಲಲ್ಲಿ ಓಡಾಡೋರು 1 ಕಿಲೋಮೀಟ್ರಿಗೆ 16 ರೂಪಾಯಿ 75 ಪೈಸೆ ಕೊಡ್ಬೇಕು ಸಭಾಧ್ಯಕ್ಷ. ಅದು ಸ್ವಲ್ಪ ಕಡಿಮೆ ಮಾಡೋಕ್ಕೆ ಕೇಳಬೇಕು ರೇಟ್. ಓಕೆ, ಜೊತೆಯಲ್ಲಿ ಟನಲ್ ಮಾಡಬೇಕು ಅಂದರೆ ಸಭಾಧ್ಯಕ್ಷರೇ ರ್ಯಾಂಪ್ 1:30 1:40 ಅಂತ ಮಾಡ್ತಾರೆ ಸಭಾಧ್ಯಕ್ಷ. ಟೆಕ್ನಿಕಲ್ ಆಗಿ ಒಂದು ಟನಲಿಂದ ನಾವು ಹೊರಗಡೆ ಬರಬೇಕು ಎಲ್ಲಾದರೂ ಅಂದರೆ 1000 ಮೀಟರ್ ಬೇಕಾಗತ್ತೆ ಸಭಾಧ್ಯಕ್ಷರೇ. ಆ 1000 ಮೀಟರ್ ಎಲ್ಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದು ಮಾಡಲಿ, ಆಮೇಲೆ ನಾವು ಸಂತೋಷ ಪಡೋಣ. ಈಗ ಟನಲ್ ಬೇಕಾ ಬೇಡವಾ? ಮಾಡಲೇಬೇಕು. ಆಯ್ತು, ಮುಗಿತಲ್ಲ, ಮತ್ತೇನು? ಇದನ್ನ ಮೆಟ್ರೋ ಪೈಲ್ ಕೆಳಗಡೆ ಇಂಜಿನಿಯರ್ ನೋಡ್ತಾರೆ, ನಾವ್ಯಾಕೆ ಟೆನ್ಷನ್ ಮಾಡುದು? ಅದು ಸಂತೋಷ ಪಡ, ಇಂಜಿನಿಯರ್ ನೋಡ್ತಾರೆ, ಅದನ್ನ ನಾವು ನೋಡೋಣ ಸಭಾ. ಓಕೆ. ಆಮೇಲೆ ಬೆಂಗಳೂರಿಗೆ ನಾವು ಬರಬೇಕು ಅಂದ್ರೆ ಏರ್ಪೋರ್ಟಿಂದ, ಬಾಂಬೆಯಿಂದ ಇರ್ಬೋದು, ಡೆಲ್ಲಿಯಿಂದ ಇರ್ಬೋದು, ಎಲ್ಲಿಂದ ಬಂದ್ರೂ ಝೀರೋ ಟ್ರಾಫಿಕ್ ಇಲ್ಲದೆ ಬಂದರೆ ನಾವು ಹೆಬ್ಬಾಳದಿಂದ ಸಿಟಿ ಒಳಗೆ ಬರೋಕ್ಕೆ ಎಷ್ಟು ಟೈಮ್ ಆಗುತ್ತೆ ಅಂತ ನೋಡ್ಕೋಬೇಕು ಸಭಾಧ್ಯಕ್ಷರೇ. ಯಾತಕ್ಕೆ ಮಾತು ಹೇಳ್ತೀನಿ ಅಂದರೆ ಅಲ್ಲಿಂದ ಬರೋದಕ್ಕೆ 3/4 ಗಂಟೆ ಹೈದರಾಬಾದು, ಚೆನ್ನೈ, ಬಾಂಬೆ ಇಲ್ಲೆಲ್ಲದ್ರಿಂದ 1 ಅವರ್. ಹೆಬ್ಬಾಳ ಟ್ರಾಫಿಕ್ ಮುಂದಕ್ಕೆ ಹೋಗೋದಕ್ಕೆ 2 ಅವರ್ ಬೇಕು ಸಭಾಧ್ಯಕ್ಷ. ಯಾತಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ. ಒಂದು ನಿಮಿಷ ಅಣ್ಣ ಅಲ್ಲ, ದಯವಿಟ್ಟು ಅದಕ್ಕೆ ಯಾರು ಕಾರಣಕರ್ತರು ನಾನು ಗೊತ್ತಿದೆಯಲ್ಲ, ನಾನು ಹೇಳ್ತೀನಿ ಅಣ್ಣ, ಅದು ಹೇಳ್ತೀನಿ. ಟನಲ್ ಬಗ್ಗೆ ನಾನು ಮಾತಾಡಲ್ಲ, ಅದು ಮುಗೀತು. ಇವತ್ತು ಹೆಬ್ಬಾಳ ಟ್ರಾಫಿಕ್ ಬಗ್ಗೆ ಮುಖ್ಯಮಂತ್ರಿಗಳು ನಿನ್ನೆ ಒಂದು ಉದ್ಘಾಟನೆ ಮಾಡಿದ್ದಾರೆ, ಒಂದು ಸರ್ವಿಸು ಫ್ಲೈಓವರ್ ಉದ್ಘಾಟನೆ ಮಾಡಿದ್ದಾರೆ. ಬಹುಶಃ ಇದು ಗುದ್ಲಿಚ್ ಪೂಜೆ ಮಾಡಿದ್ದು 2016-17ರಲ್ಲಿ ಮಾಡಿದ್ದು. ಅವರೇ ಉದ್ಘಾಟನೆ ಮಾಡಿದರೆ ಸಂತೋಷ. ಸಭಾಧ್ಯಕ್ಷರೇ, ಇವತ್ತು ನಾವು ರಾಜಕಾಲುವೆ ಪಕ್ಕದಲ್ಲಿ ಬಫರ್ ಝೋನ್ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷರೇ. ಭಾಳ ಗಮನ ಹರಿಸುವಂಥದ್ದು, ಬಫರ್ ಝೋನಲ್ಲಿ ರಸ್ತೆ ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ರಸ್ತೆ ಮಾಡೋದಕ್ಕೆ 3000 ಕೋಟಿ ಅನುದಾನ ಇಟ್ಟಿದ್ದಾರೆ. ಆ ಅನುದಾನ 3000 ಕೊಟ್ಟಿರೋದು ಭಾಳ ವೇಗವಾಗಿ ಹೋಗ್ತಾ ಇದೆ. ಅದು ಎಷ್ಟು ವೇಗವಾಗಿದೆ ಅಂದರೆ ಈಗಾಗಲೇ ಅದನ್ನು ಟೆಂಡರ್ ಕರೆಯೋದೇನು, ರಸ್ತೆ ಮಾಡೋದಕ್ಕೇನು ಅಂದರೆ ಆ ರಾಜಕಾಲುವೆ ಬಫರ್ ಪಕ್ಕದಲ್ಲಿರೋ ಭೂಮಿ ಇದೆಯಲ್ಲ, ಈ ರಸ್ತೆ ಮಾಡೋಕ್ಕೆ ಮುಂಚೆ ಇವಾಗ ಅದು 4 ಕೋಟಿ ಸಭಾಧ್ಯಕ್ಷರೇ. ನಮ್ದು ಎಂಥ ಕಲ್ಪನೆ, ಎಂಥ ಆಲೋಚನೆ, ಎಷ್ಟು ದೂರದೃಷ್ಟಿ. ಈ ರಸ್ತೆ ಮಾಡಿದ ತಕ್ಷಣ ಅದು 100 ಕೋಟಿ ಸಭಾಧ್ಯಕ್ಷರೇ. ನಾವೇನು ಮಾಡೋದು? ಅಲ್ಲ, ಬೆಂಗಳೂರು ಒಳ್ಳೆ ಬೆಳವಣಿಗೆ ಆಗ್ತಾ ಇದೆ, ಭಾಳ ಸಂತೋಷ ಪಡ್ತಾ ಇರೋಂಥ ವಿಷಯ. ಇಂಥ ಪರಿಸ್ಥಿತಿಯಲ್ಲಿ ಮೊನ್ನೆ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಮೆಟ್ರೋ ಫೇಸ್ 3 ಓಪನ್ ಮಾಡಿದ್ರು, ಗುದ್ಲಿ ಪೂಜೆ ಮಾಡಿದ್ರು, ಭಾಳ ಸಂತೋಷ. ಅದರಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ನಮ್ಮ ರಾಜ್ಯ ಸರ್ಕಾರದ ಅನುದಾನ 85%, ಕೇಂದ್ರ ಸರ್ಕಾರದ್ದು 15% ಅಂತ ಹೇಳ್ತಾರೆ ಸಭಾಧ್ಯಕ್ಷರೇ. 15% ಅಂತ ಹೇಳ್ತಾರೆ ಸಭಾಧ್ಯಕ್ಷರೇ. ಫೇಸ್ 3 ಮೆಟ್ರೋ ಸುಮಾರು 30-31 ಸ್ಟೇಷನಲ್ಲಿ 27-28 ಸ್ಟೇಷನ್ ರಾಜರಾಜೇಶ್ವರಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಬರುತ್ತೆ. ತಮಗೆ ಗೊತ್ತಿರಲಿ, ಇದು ಹಿಂದಿನ ಸರ್ಕಾರ, ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಆವತ್ತು ಒಂದು ಪ್ಲಾನ್ ಮಾಡಿದಂಥ ಒಂದು ಕಾನ್ಸೆಪ್ಟ್ ವೆಸ್ಟ್ ಬೆಂಗಳೂರಿಗೆ. ಅದು ಮೊನ್ನೆ ಗುದ್ಲಿ ಪೂಜೆ, ಭಾಳ ಸಂತೋಷ ಸಭಾಧ್ಯಕ್ಷ. ಈ ಸ್ಟೇಷನ್ಗಳನ್ನ ನಾವು ಮಾಡಬೇಕು ಅಂದರೆ ಲ್ಯಾಂಡ್ ಅಕ್ವಿಜೇಷನ್ ಮಾಡ್ತೀವಿ. ಲ್ಯಾಂಡ್ ಅಕ್ವಿಜೇಷನ್ ಎಲ್ಲಿ ಮಾಡ್ತೀವಿ? 1 ಕಿಲೋಮೀಟ್ರಿಂದ 1.5 ಕಿಲೋಮೀಟ್ರಿಗೆ ಲ್ಯಾಂಡ್ ಅಕ್ವಿಜೇಷನ್ ಮಾಡೋದು ಇಡೀ ಬೆಂಗಳೂರು, ಇಡೀ ದೇಶದಲ್ಲಿ ಮಾಡ್ತಾ ಇದ್ದೀವಿ.
ರಿಂಗ್ ರಸ್ತೆ ಇದೆ ಸಭಾಧ್ಯಕ್ಷರೇ, ನಮ್ಮ ಕ್ಷೇತ್ರದಿಂದ ನಾನು ಮಾತಾಡ್ತಾ ಇರೋದು. ಒಂದು ರಿಂಗ್ ರಸ್ತೆಯಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಮಾಡೋಕ್ಕೆ ಸ್ಟೇಷನ್ ಹೆಸರನ್ನ ಮೆಟ್ರೋ ಅವರು ಘೋಷಣೆ ಮಾಡಿದ್ದಾರೆ. ಪ್ರಧಾನಮಂತ್ರಿಗಳು ಗುದ್ಲೆ ಪೂಜೆ ಮಾಡಿದ್ದು, ಮುಖ್ಯಮಂತ್ರಿಗಳು ಗುದ್ಲಿ ಪೂಜೆ ಮಾಡಿದ್ರಲ್ಲಿ ಸ್ಟೇಷನ್ ಡಿಕ್ಲೇರ್ ಆಗಿದೆ. ಆ ಸ್ಟೇಷನ್ ಹೆಸರು ಮುತ್ಯಾಲನಗರ. ಮುತ್ಯಾಲನಗರ ಸ್ಟೇಷನ್ಗೆ ಸ್ಥಳಾವಕಾಶ ಬೇಕು ಸ್ಟೇಷನ್ ಮಾಡೋದಕ್ಕೆ. ಆ ಸ್ಟೇಷನ್ ಮಾಡಬೇಕಂದ್ರೆ ನಾವೇನು ಮಾಡ್ತೀವಿ? ಸಾರ್ವಜನಿಕರ ಸ್ವತ್ತುಗಳನ್ನ ಅಕ್ವಿಸಿಷನ್ ಮಾಡ್ತೀವಿ, ಅದಕ್ಕೆ 1:3 ಪರಿಹಾರ ಕೊಡ್ತೀವಿ. ಬಹಳ ಪ್ರಮುಖವಾಗಿ 1:3 ಪರಿಹಾರ ಕೊಡ್ತೀವಿ. ಪರಿಹಾರ ಕೊಟ್ಟು ಸ್ಟೇಷನ್ ಮಾಡ್ತೀವಿ. ಎಲ್ಲರೂ ಮಾತಾಡ್ಬೇಕಲ್ಲ. ಅಲ್ಲಲ್ಲ, ಹೇಳ್ತೀನಿ ಸಭಾಧ್ಯಕ್ಷ, ದಯವಿಟ್ಟು ಪರಿಹಾರ ಕೊಡ್ತೀವಿ. ನಮ್ಮ ಸರ್ಕಾರದ ಸ್ವತ್ತು 1 ಎಕರೆ 30 ಗುಂಟೆ ನಾವು ಹಿಡ್ಕೊಂಡು ಪಕ್ಕದಲ್ಲಿರೋ ಆಸ್ತಿನ ನಾವು ಅಕ್ವಿಸಿಷನ್ ಮಾಡಿದ್ರೆ ಇದು ದೇವ್ರ ಮೆಸ್ತನ ಸಭಾಧ್ಯಕ್ಷರೇ. ಓಕೆ, 1 ಎಕರೆ 30 ಗುಂಟೆ 30 ವರ್ಷಕ್ಕೆ ಲೀಸಿಗೆ ಕೊಟ್ಟು ಯಾರೋ ಒಬ್ಬ ಮದರ್ ತೆರೇಸಾ ಸ್ಕೂಲ್ನವನ್ನ ಸಾಕಿ ಈ ಬಡವರ ಮನೆ ಕಿತ್ಕೊಳ್ಳೋದು ಎಷ್ಟು ನ್ಯಾಯ ಸಭಾಧ್ಯಕ್ಷರೇ? ಓಕೆ, ಸ್ಟೇಷನ್ ಅಲ್ಲೇ ಮಾಡ್ಬೋದಲ್ಲ ಅಣ್ಣ, ಒಂದೇ ನಿಮಿಷ. ಸ್ಟೇಷನ್ ಅಲ್ಲಿ ಮಾಡ್ಬೋದಲ್ಲ. ಸ್ಟೇಷನ್ ಅಲ್ಲಿ ಮಾಡೋದ್ರಿಂದ ಸುಮಾರು 3-4 ಕಿಲೋಮೀಟರ್ಗೆ ಪಾರ್ಕಿಂಗ್ ಸಿಗತ್ತೆ, ಸ್ಟೇಷನ್ ಆಗತ್ತೆ. ಮುತ್ಯಾಲ ನಗರ ಏನು ಘೋಷಣೆ ಆಗಿದೆ ಅದೇ ಜಾಗದಲ್ಲಿ ಮಾಡಿದ್ರೆ ಈ ಪಕ್ಕದಲ್ಲಿ ಬಡವರು ಪಾಪ 50-60 ವರ್ಷದಿಂದ ಪಿತ್ರಾರ್ಜಿತ ಆಸ್ತಿ, ಅಲ್ಲಿ ಯಾರು ವಲಸೆ ಬಂದಿರೋಂಥವ್ರು ಯಾರು ಇಲ್ಲ, ವಲಸೆ ಬಂದು ಜಾಗ ಖರೀದಿ ಮಾಡಿರೋರು ಯಾರು ಇಲ್ಲ. ಸ್ಥಳೀಯ ಜಾಲಹಳ್ಳಿ ಗ್ರಾಮಸ್ಥರು ಸುಮಾರು 7-8 ತಲೆಮಾರಿಯಿಂದ ಅಲ್ಲೇ ವಾಸ ಮಾಡ್ತಾ ಇರೋಂಥವ್ರು ಆಸ್ತಿ ಕಿತ್ಕೊಳ್ಳೋದು ಎಷ್ಟು ನ್ಯಾಯ? ಓಕೆ, ಒಂದೇ ನಿಮಿಷ ತಾಳಪ್ಪ, ಒಂದೇ ನಿಮಿಷ ಮುಗಿಸಿ. ಅಧ್ಯಕ್ಷರೇ, ಇದು ನಮ್ಮ ತಾಲೂಕಿನ ರೈತರು ಬೀದಿನಲ್ಲಿ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಮಾನ್ಯ ಅಧ್ಯಕ್ಷೆ, ನಮ್ಮ ಆನೇಕಲ್ ತಾಲೂಕಿನಲ್ಲಿ ಈಗಾಗಲೇ ಸುಮಾರು 5-6 ಕೈಗಾರಿಕಾ ಪ್ರದೇಶಗಳಿದ್ದಾವೆ ಆಲ್ರೆಡಿ. ಒಂದು ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ, ಹತ್ತಿಬೆಲೆ ಇಂಡಸ್ಟ್ರಿಯಲ್ ಏರಿಯಾ, ವೀರಸಂದ್ರ ಇಂಡಸ್ಟ್ರಿಯಲ್ ಏರಿಯಾ, ಹೆಬ್ಬಗೋಡಿ, ಬೊಮ್ಮಸಂದ್ರ. ಅದ್ರ ಜೊತೆಯಲ್ಲಿ ನಮ್ಮ ಭಾಗದಲ್ಲಿ ಇವತ್ತು ಕರ್ನಾಟಕ ಹೌಸಿಂಗ್ ಬೋರ್ಡು, KHB, ಸೂರ್ಯ ಸಿಟಿ ನಗರ 1, ಸೂರ್ಯ ಸಿಟಿ 2, ಮತ್ತು ಸೂರ್ಯ ಸಿಟಿ 3, ಮತ್ತು ಸೂರ್ಯ ಸಿಟಿ 4. ಈ 4 ಕೂಡ ನಮ್ಮ ಒಂದು ಆನೇಕಲ್ ತಾಲೂಕಿನಲ್ಲಿ ಇವತ್ತು ಇದೆ ಮಾನ್ಯ ಅಧ್ಯಕ್ಷೆ. ಅದ್ರ ಜೊತೆಯಲ್ಲಿ ಪೆರಿಫೆರಲ್ ರಿಂಗ್ ರೋಡು, ಅದು ಕೂಡ 20 ವರ್ಷದ ಹಿಂದ್ಗಡೆ ರೋಡ್ ಮಾಡೋದಕ್ಕೆ ಅಕ್ವಿಸಿಷನ್ ಆಗಿರ್ತಕ್ಕಂಥದ್ದು, ಅದು ಇನ್ನೂ ರೋಡ್ ಆಗಿಲ್ಲ. ಅದೇ ರೀತಿಯಾಗಿ STRR, ಆ ಒಂದು STRR ಕೂಡ ಇವತ್ತು ರಸ್ತೆಗೆ ಅಕ್ವಿಸಿಷನ್ ಆಗಿದೆ, ಅದು ಕೂಡ ರೋಡ್ ಆಗಿಲ್ಲ. ಇದು ನಮ್ಮ ಇವತ್ತು ರೈತರು ಸುಮಾರು 2450 ಎಕರೆ. ಈಗ ನಮ್ಮ ಭಾಗದಲ್ಲಿ ಬೆಂಗಳೂರು ನಗರ ಜಿಲ್ಲೆ ಅಂದರೆ ಅಭಿವೃದ್ಧಿ ಆಗಿರ್ತಕ್ಕಂಥ ಒಂದು ಪ್ರದೇಶ. ಈ ಒಂದು ಅಭಿವೃದ್ಧಿ ಆಗಿರ್ತಕ್ಕಂಥ ಪ್ರದೇಶದಲ್ಲಿ ಇವತ್ತು ಪ್ರಿಲಿಮಿನರಿ ನೋಟಿಫಿಕೇಷನ್ನು 1800 ಎಕರೆ ಈಗಾಗಲೇ ನೋಟಿಫಿಕೇಷನ್ ಆಗಿದೆ KDBಯಿಂದ. ಅದೇ ರೀತಿಯಾಗಿ ಫೈನಲ್ ನೋಟಿಫಿಕೇಷನ್ನು 650 ಎಕರೆ ಆಗಿದೆ. ಒಟ್ಟಾರೆಯಾಗಿ 2450 ಎಕರೆ ಇವತ್ತು ಅಕ್ವಿಸಿಷನ್ ಆಗಿದೆ. ಆ ಗ್ರಾಮಗಳು ಮೊನ್ನೆ ಬಿಕ್ನಳ್ಳಿ, ಕಂಸಂದ್ರ, ಬಿ ಹೊಸಳ್ಳಿ, ಚಿಕ್ಕತಿಮ್ಸಂದ್ರ, ಮುತ್ತಾನಲ್ಲೂರು, ಅಮ್ಮಾನಿಕೆರೆ, ಮತ್ತು ಸಮನಹಳ್ಳಿ, ಅಂದೇನಹಳ್ಳಿ, ಸೊಳ್ಳೆಪುರ, ಒಂದು ನಿಮಿಷ, ಅಡಿಗಾರ್ಕಳ್ಳಹಳ್ಳಿ, ಮೇಡಹಳ್ಳಿ, ಈ ಎಲ್ಲ ಗ್ರಾಮಗಳಲ್ಲೂ ಕೂಡ ಗೊತ್ತಾಯ್ತು. ಎಲ್ಲ ಗ್ರಾಮಗಳಲ್ಲೂ ಕೂಡ ಇವತ್ತು ಅಕ್ವಿಸಿಷನ್ ಆಗಿದೆ ಮಾನ್ಯ ಅಧ್ಯಕ್ಷೆ. ದಿನನಿತ್ಯ ಇವತ್ತು ಪ್ರತಿಭಟನೆಗಳು ನಮ್ಮ ರೈತರು ಇವತ್ತು ಮಾಡ್ತಾ ಇದ್ದಾರೆ. ಆದ್ರಿಂದ ಇವತ್ತು ನಮ್ಮಲ್ಲಿ ರೈತರು ನಮ್ಮ ಅರ್ಬನ್ನಲ್ಲಿ ಮಾನ್ಯ ಅಧ್ಯಕ್ಷೆ, ಈಗಾಗಲೇ ನಮ್ಮಲ್ಲಿ ರೈತರು ಅದನ್ನೇ ಇವತ್ತು ಬೆಳೆಗಳನ್ನು ನಂಬ್ಕೊಂಡಿರ್ತಕ್ಕಂಥ ಹೇಳ್ತೀವಿ ಒಂದು ನಿಮಿಷ. ಈಗ ರೈತರೆಲ್ಲರೂ ಕೂಡ ಅದರಲ್ಲಿ ಇವತ್ತು ಪಾಲಿ ಹೌಸ್ಗಳು, ಗ್ರೀನ್ ಹೌಸು, ಮತ್ತೆ ತೋಟಗಳು, ಮತ್ತೆ ರೇಷ್ಮೆ ಗಿಡಗಳು, ಅದ್ರ ಜೊತೆಯಲ್ಲಿ ಇವತ್ತು ಗ್ರಾಮ ಠಾಣಾ ಪಕ್ಕದಲ್ಲಿರ್ತಕ್ಕಂಥ ಮನೆಗಳು, ಗ್ರಾಮ ಠಾಣದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಸರ್ವೆ ನಂಬರ್ಗಳು, ಇವೆಲ್ಲಾನು ಕೂಡ ಇವತ್ತು ಅಕ್ವಿಸಿಷನ್ ಆಗಿದೆ ಮಾನ್ಯ ಅಧ್ಯಕ್ಷರೇ. ಅದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ರೈತರು ಅದನ್ನೇ ನಂಬ್ಕೊಂಡಿರ್ತಕ್ಕಂಥವ್ರು, ಮತ್ತೆ ಅದರಲ್ಲಿ ಬೆಳೆ ಬೆಳೆದು ಜೀವನ ಮಾಡ್ತಾ ಇರ್ತಕ್ಕಂಥವ್ರು. ಅದಕ್ಕೋಸ್ಕರ ಇವತ್ತು ನಮ್ಮ ಭಾಗದಲ್ಲಿ ಇವತ್ತು ಅಕ್ವಿಸಿಷನ್ ಅವಶ್ಯಕತೆ ಇಲ್ಲ. ಬೇರೆ ಬೇರೆ ಜಿಲ್ಲೆಗಳು, ಅಭಿವೃದ್ಧಿ ಆಗದಿರ್ತಕ್ಕಂಥ ಜಿಲ್ಲೆಗಳು ಸುಮಾರಿದ್ದಾವೆ, ಅಲ್ಲಿ ಹೋಗಿ ಅಕ್ವಿಸಿಷನ್ ಮಾಡಿ ಇವತ್ತು KDBನ ಅಲ್ಲಿ ಡೆವಲಪ್ಮೆಂಟ್ ಮಾಡ್ಬೋದಾಯಿತು.
ಆದರೆ ನಮ್ಮ ಬೆಂಗಳೂರು ನಗರ ಜಿಲ್ಲೆ ಇವತ್ತು ಸಂಪೂರ್ಣವಾಗಿ ಅಭಿವೃದ್ಧಿ ಆಗಿದೆ. ಇಲ್ಲಿ ಬಂದ್ಬಿಟ್ಟು ಎಲ್ಲೋ ಒಂದು ಸ್ವಲ್ಪ ಅಲ್ಲಿ ಜಾಗ ಇದ್ರೆ ಅದನ್ನ ಇವತ್ತು 2450 ಎಕರೆ ಇವತ್ತು ಅಕ್ವಿಸಿಷನ್ ಆಗಿದೆ. ಅದನ್ನ ಮಾನ್ಯ ಮಂತ್ರಿಗಳಲ್ಲೂ ಕೂಡ ನಾನು ಹೋಗಿ MP ಪಾಟೀಲ್ ಹತ್ರ ಸರ್ ಒಂದ್ ನಿಮಿಷ ಮಾನ್ಯ ಏನಾಗಿದೆ, ಬೆಂಗಳೂರು ಒಂದು ಸಿಟಿ ಇತ್ತು, ಅದಾದ್ಮೇಲೆ ಗ್ರೀನ್ ಬೆಲ್ಟ್ ಅಂತ ಇತ್ತು ಅಧ್ಯಕ್ಷರೇ. ಅದನ್ನ ಉಳಿಸ್ಕೊಂಡು ವ್ಯವಸಾಯ ಮಾಡ್ತಾ ಇದ್ದಂತ ಜಾಗಗಳು ಅದು BDA ಪ್ಲಾನ್ ಆದ್ಮೇಲೆ ಒಂದಷ್ಟು ಸರೌಂಡಿಂಗ್ ಅಲ್ಲಿ ಗ್ರೀನ್ ಬೆಲ್ಟ್ ಇತ್ತು ಅಧ್ಯಕ್ಷರೇ. ಈಗ ಏನಾಗಿದೆ, ಅದಾದ್ಮೇಲೆ ಆನೇಕಲ್ ಕಡೆ ಎಲ್ಲ ಡೆವಲಪ್ಮೆಂಟ್ಗೆ ಯೆಲ್ಲೋ ಬೆಲ್ಟ್ ಮಾಡಿ ಕೊಡ್ತಾ ಇದ್ರು. ಈ ಗ್ರೀನ್ ಬೆಲ್ಟ್ ಇದ್ದಂತ ಜಾಗ ಬೆಂಗಳೂರಿಗೆ ವಿತಿನ್ 15 ಕಿಲೋಮೀಟರ್ ಒಳಗಡೆ ಇದೆ ಅಧ್ಯಕ್ಷರೇ. 15 ಕಿಲೋಮೀಟರ್ ಮ್ಯಾಕ್ಸಿಮಮ್, ಇಲ್ಲ ಅಂದ್ರೆ 18 ಕಿಲೋಮೀಟರ್. 18 ಕಿಲೋಮೀಟರ್ ಒಳಗಡೆ ಬೆಂಗಳೂರು ಸಿಟಿ ಅಲ್ಲೋಗ್ಬಿಟ್ಟು 10-12 ಕೋಟಿ ಇದೆ ಅಧ್ಯಕ್ಷರೇ. ತಮ್ಮ ಮೂಲಕ ಮುಖ್ಯಮಂತ್ರಿಗಳನ್ನು ಕೇಳ್ಕೊಳ್ಳಿ ಸರ್. ಇನ್ನೊಂದು 6-7 ಕಿಲೋಮೀಟರ್ ಮುಂದಕ್ಕೆ ಹೋದ್ರೆ ಹೊಸೂರು ಪಕ್ಕದಲ್ಲೇ ಇದೆ ಸರ್, ಬಾಗ್ಲೂರು ಪಕ್ಕದಲ್ಲಿ ನಮ್ಮ STRR ಹೋಗಿ ಕನೆಕ್ಟ್ ಆಗುತ್ತೆ. ಅಲ್ಲಿ 1-1.5 ಕೋಟಿ ಇದೆ ಜಮೀನು. ಇನ್ನು 5-6 ಕಿಲೋಮೀಟರ್ ಮುಂದೆ 2000 ಎಕರೆನೂ ತಾವು 100% ಆಗಿ ಅಲ್ಲಿ ತಾವು KIDBಗೆ ಅಕ್ವಿಸೇಷನ್ ಮಾಡ್ಕೋಬಹುದು. ಪೂರ್ತಿ ಇದು ಕಂಪ್ಲೀಟ್ ಆಗಿ ಕೃಷಿ ಭೂಮಿ ಸರ್. ಇದು ದಯವಿಟ್ಟು ತುಂಬಾ ರೈತರು ಸರ್, ಯಾರ್ಯಾರು ಪಾಪ ತುಂಬಾ ವರ್ಷಗಳಿಂದ ಉಳಿಸ್ಕೊಂಡಿದ್ರು ಅವ್ರು ಇದೇನು ರಿಯಲ್ ಎಸ್ಟೇಟ್ಗಲ್ಲ, ಬೇಕಾದ್ರೆ ನೀವು ಅದನ್ನ ಗ್ರೀನ್ ಬೆಲ್ಟೇ ಇಟ್ಬಿಡಿ, ನಿಮ್ಮನ್ನೇನು ಚೇಂಜ್ ಆಫ್ ಲ್ಯಾಂಡು ಕೇಳೋದಿಲ್ಲ. ನಿಮ್ಮ BDA ಪ್ಲಾನ್ ಅಲ್ಲಿ ಗ್ರೀನ್ ಬೆಲ್ಟೇ ಇಟ್ಬಿಡಿ, ದಯವಿಟ್ಟು ಅಕ್ವಿಸೇಷನ್ ಮಾಡಬೇಡಿ ಸರ್. ತುಂಬಾ ಜನ ವ್ಯವಸಾಯ ಮಾಡ್ತಾ ಇದ್ದಾರೆ. ತಾವು ಬೇಕಂದ್ರೆ ತಾವೇ ನಿಮ್ಮ ಅಧಿಕಾರಿಗಳನ್ನ ಕಳಿಸಿ ನೀವು ಚೆಕ್ ಮಾಡಿಸಿ ಸರ್. ತಾವು ನಾವು KDB ಅವ್ರಿಗೆ ನಾವು ಕೂಡ ಶಿವಣ್ಣ ಅವರ ಕಾನ್ಸ್ಟಿಟ್ಯೂನ್ಸಿ ಸರ್, ನಮಗೂ ಎಲ್ಲರೂ ಕೂಡ ಕನೆಕ್ಟೆಡ್. 3 ತಿಂಗಳಿಂದ ಅಲ್ಲಿ ಸ್ಟ್ರೈಕ್ ಮಾಡ್ತಾನೆ ಇದ್ದಾರೆ. ನಿನ್ನೆ ತಾಲೂಕ್ ಆಫೀಸ್ ನ ಅವರೆಲ್ಲ ಬಂದ್ ಮಾಡಿಸಿ 5,000 ಜನ ಹೋರಾಟ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ. ದೊಡ್ಡ ಮನ್ಸು ಮಾಡಿ ಸರ್, ದಯವಿಟ್ಟು ಇನ್ನೊಂದು 5-6 ಕಿಲೋಮೀಟರ್ ಮುಂದಕ್ಕೆ ಹೋದ್ರೆ ಕೃಷಿ ಭೂಮಿ ಅಲ್ಲ, ಅದು ಸ್ವಲ್ಪ ಬೆಟ್ಟ ಗುಡ್ಡಗಳಿದಾವೆ ಸರ್. ಆಮೇಲೆ ಹೊಸೂರು ತಮಿಳುನಾಡು ಇದೆ ಅಲ್ಲ, ಸಿಪ್ಕಾಟ್ ಮತ್ತೆ ಕನೆಕ್ಟಿವಿಟಿ ರೋಡ್ ಇದೆ STRR. ಈ ಸರ್ಜಾಪುರ ರೋಡ್ ಜನ ಓಡಾಡಕ್ಕೆ ಆಗ್ತಾ ಇಲ್ಲ ಸರ್. CM ಸಾಹೇಬ್ ದಯವಿಟ್ಟು ಅದನ್ನ ಸ್ವಲ್ಪ ಸ್ಥಗಿತ ಮಾಡಿಸಿ ಸರ್. ತುಂಬಾ ದೊಡ್ಡ ಹೋರಾಟಗಳಾಗ್ತಾ ಇದೆ. KDB ಇಂದ 18 ಕಿಲೋಮೀಟರ್ ಸಿಟಿಯಲ್ಲಿ ಒಂದೇ ಸೆಕೆಂಡ್ ಸರ್, 18 ಕಿಲೋಮೀಟರ್ ಒಳಗಡೆ ದಯವಿಟ್ಟು ಮಾಡೋದು ಬೇಡ ಸರ್. ತಾವು ಅದು ವರದಿ ತರಿಸ್ಕೊಂಡು ಸ್ವಲ್ಪ ಅವ್ರನ್ನ ಇಯರ್ ಮಾಡಿ ಸರ್, ಅಲ್ಲಿನ ರೈತರನ್ನ ಇಯರ್ ಮಾಡಿ ಸರ್. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ. ಆ ಭಾಗದ ಜನ ನಿಜವಾಗ್ಲೂ ನೇಣು ಹಾಕೊಳ್ಳೋ ಪರಿಸ್ಥಿತಿ. ಸತೀಶ್ ದಯವಿಟ್ಟು ಸರ್ ಸಹಾಯ ಮಾಡಿ. ಅಧ್ಯಕ್ಷ ಒಂದೇ ನಿಮಿಷ, ಈಗಾಗಲೇ ನಿಮಿಷ ರಾಮಮೂರ್ತಿ ಕೇಳಿ. ಆಯ್ತು, ಇದ್ರ ಬಗ್ಗೆ ನಾನು ಆಯ್ತು ಏನಾಯ್ತು ಏನು ಅಂದ್ರೆ ಆನೇಕಲ್ ತಾಲೂಕ್ದೆ ಇದ್ರ ಬಗ್ಗೆ ನೋಡಿ ಸರ್. ಇಲ್ಲಿ ಸರ್ಜಾಪುರ ಹೋಬಳಿ 11 ಹಳ್ಳಿಗಳು ಅಲ್ಲ, ಲಾಸ್ಟ್ 11 ಹಳ್ಳಿಗಳಲ್ಲಿ ಇವತ್ತು ರೇಷ್ಮೆ ಬೆಳೆ ಇದೆ ಅಧ್ಯಕ್ಷರೇ. ಇವತ್ತು ಬಹಳ ಒಂದು ರೇಷ್ಮೆ ಬೆಳೆಗೆ ಇದೆ, ಫಲವತ್ತಾದ ಕೃಷಿ ಭೂಮಿ ಸುಮಾರು 2350 ಎಕರೆ ನಾನು CA ಹಾಕಿದ್ದೆ. ಇದರಲ್ಲಿ ಅವಶ್ಯಕತೆ ಆ ಕಡೆ ಹೊಸೂರು, ಆ ಕಡೆ ಹೊಸೂರು ಭಾಗದಲ್ಲಿ ಕೈಗಾರಿಕಾ ಪ್ರದೇಶ. ಇಲ್ಲಿ ಆನೇಕಲ್ ತಾಲೂಕಲ್ಲಿ ಸಾವಿರಾರು ಜನ ರೈತರುಗಳು ಇವತ್ತು ಹೋರಾಟವನ್ನ ಮಾಡ್ತಿದ್ದಾರೆ. ಎಲ್ಲರೂ ಕೂಡ ರದ್ದು ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ದೇವನಹಳ್ಳಿ ರದ್ದು ಮಾಡಿದ್ದಾರೆ. ರದ್ದು ಮಾಡಬೇಕು. ದಯಮಾಡಿ ರದ್ದು ಮಾಡಿ ಅಂತ ಕೇಳ್ಕೊಂತೀನಿ. ವಿಚಾರವಾಗಿ ಸಂಬಂಧಪಟ್ಟಂತ ಈಗ ಶಿವಣ್ಣ ಅವರೇ, ಮಾನ್ಯ ಮುಖ್ಯಮಂತ್ರಿ ಹೇಳ್ತಾರೆ, ತಾವು ಮತ್ತೆ ಸತೀಶ್ ವಿಚಾರ ಹೇಳಿದ್ದೀರಿ, ಸಂಬಂಧಪಟ್ಟಂತ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಕರೆದು ಮಾತಾಡ್ತೇನೆ. ಶಿವಣ್ಣ ಅವರೇ ಮಾತಾಡ್ಲಿ, ಅವ್ರೇನು ಆ ಕ್ಷೇತ್ರದ ಬಗ್ಗೆ ಅವ್ರಿಗೇನು ಮಾಹಿತಿ ಇದೆ? ಒಂದ್ ನಿಮಿಷ, ಕೂಡ ಭೇಟಿ ಮಾಡಿದ್ದೇನೆ, ಮಾನ್ಯ ಮಂತ್ರಿಗಳು ಕೂಡ ಭೇಟಿ ಮಾಡಿ ಮಾನ್ಯ ಅಧ್ಯಕ್ಷ ಅವ್ರು ಮಾತಾಡ್ತಾರೆ. ಮಾತಾಡೋದ್ರಲ್ಲಿ ಮಾತಾಡಿ, ಅವ್ರು ಅಧ್ಯಕ್ಷ 2 ಸಾರಿ ಮಾನ್ಯ ಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ. ಅಧ್ಯಕ್ಷರೇ ಮುಂದೆ ಕೊಡ್ರಿ. ಅಧ್ಯಕ್ಷರೇ
ಅಧ್ಯಕ್ಷರೇ ಸಾಕು ಮಾಡ್ರಿ ಮುಖ್ಯಮಂತ್ರಿ. ಮಾನ್ಯ ಅಧ್ಯಕ್ಷರೇ, 2-3 ಸಾರಿ ನಾನು ಮಾನ್ಯ ಮಂತ್ರಿಗಳನ್ನ MB ಪಾಟೀಲ್ರನ್ನ ಭೇಟಿ ಮಾಡಿ ರೈತರ ನಿಯೋಗವನ್ನು ಕರ್ಕೊಂಡೋಗಿ ಹೇಳಿಟ್ಟು ಬಂದ್ವಿ. 650 ಎಕರೆ ಮಾತ್ರ ಅವಾಗ ಅಕ್ವಿಷನ್ ಮಾಡಿದ್ರು. ಅದಾದ್ಮೇಲೆ ಮತ್ತೆ ಏನ್ ಮಾಡಿದ್ರು ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಇನ್ಮೇಲೆ ಮತ್ತೆ ನೋಟಿಫಿಕೇಶನ್ ಎಲ್ಲ ಮಾಡಲ್ಲ ಅಂತ ಹೇಳಿದ್ರು. ಮತ್ತೆ ಅದೆಲ್ಲ ಆದ್ಮೇಲೆ ಮತ್ತೆ 1800 ಎಕರೆ ಮಾಡಿದ್ದಾರೆ. ಅದಕ್ಕೋಸ್ಕರ ಮಾನ್ಯ ಮಂತ್ರಿಗಳು ಕೂಡ ಹೇಳಿದ್ದೀವಿ, ಇದನ್ನ ಯಾವುದೇ ಕಾರಣಕ್ಕೂ ನಮ್ಮ ರೈತರಿಗೆ ಅನ್ಯಾಯ ಆಗೋದಕ್ಕೆ ನಾವು ಬಿಡೋದಿಲ್ಲ. ಆದ್ರಿಂದ ದಯವಿಟ್ಟು ಎಲ್ಲ ಅಕ್ವಿಷನ್ ಅನ್ನು ವಾಪಸ್ ತಗೋಬೇಕು. ನಮ್ಮ ಅಕ್ವಿಷನ್ ನಮ್ಮ ತಾಲೂಕಲ್ಲಿ ಆಗೋದು ಬೇಡ ಅಂತ ಹೇಳಿ ಇವತ್ತು ನಾನು ಶಿವನ್, ನೀವೀಗ ವಿಷಯ ಪ್ರಸ್ತಾಪ ಮಾಡಿದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ನಾನು ಸಂಬಂಧಪಟ್ಟಂತ ಅಧಿಕಾರ ಕರೆಸಿಕೊಂಡು ನಿಮ್ಮನ್ನು ಕೂತ್ಕೊಂಡು ಚರ್ಚೆ ಬಗ್ಗೆ ಸಮಸ್ಯೆ ಬಗ್ಗೆ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು. ಅಧ್ಯಕ್ಷರೇ, ಒಂದ್ ಸೆಕೆಂಡ್, ಪಕ್ಕದ ಕ್ಷೇತ್ರ ಹತ್ತಿರದಲ್ಲಿ ತರಕಾರಿ ಬರ್ತಾ ಇರೋದು ಆನೆಕಲ್ ಆ ಹೋಬಳಿಯಿಂದನೇ ಇದೆ ಅಧ್ಯಕ್ಷರೇ. ಪಕ್ಕ ಕ್ಷೇತ್ರ ಆಗಿರೋದ್ರಿಂದ ಎಲ್ಲ ಕೈಗಾರಿಕೆ ಆಗ್ಬಿಟ್ರೆ ಇವಾಗಿರೋ ರಸ್ತೆಗಳು ಟ್ರಾಫಿಕ್ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಅದನ್ನ ಶೀಘ್ರದಲ್ಲೇ ಕೈ ಬಿಡಬೇಕು ಅಂತ ಮನವಿಯನ್ನ ಮಾಡ್ತಾರೆ. ಕಾಲಿಂಗ್ ಅಟೆನ್ಷನ್ ಅಧ್ಯಕ್ಷ ಇದೆಯೋ ಇಲ್ವಾ? ಅತಿವೃಷ್ಟಿ ಹಾಗೂ ಅಭಿವೃದ್ಧಿಯ ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಅಧ್ಯಕ್ಷರಿಗೆ ಧನ್ಯವಾದಗಳು. ಹಾವೇರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಮಳೆಯಿಂದ ಹಾವೇರಿ ಜಿಲ್ಲೆಯ ಸಂಪೂರ್ಣವಾಗಿ ಇವತ್ತು ಬೆಳೆಗಳು ನಾಶ ಆಗಿದ್ದಾವು. ವಿಶೇಷವಾಗಿ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಮಳೆಯಾಗಿರೋದ್ರಿಂದ ಗೋವಿನ ಜೋಳ, ಭತ್ತ, ಹೆಸರು, ಹತ್ತಿ ಅಂತ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗಿದ್ದಾವೆ. ಅಧ್ಯಕ್ಷರೇ, ಇವತ್ತು ಅತಿ ಹೆಚ್ಚಿನ ಮಳೆಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಟ್ಟಿದ್ದಾರೆ. ಅಷ್ಟು ತೀವ್ರ ಮಟ್ಟದಲ್ಲಿ ಇವತ್ತು ಮಳೆಯಾಗಿ ಹಾವೇರಿ ಜಿಲ್ಲೆಯಲ್ಲಿ ಸಂಪೂರ್ಣ ಬೆಳೆಗಳ ನಾಶ ಆಗಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕೃಷಿ ಸಚಿವರು DC ಅವರಿಗೆ ಮಾತಾಡಿ ಏನು ಬೆಳೆ ನಾಶ ಆಗಿದೆ ಆ ಬೆಳೆ ನಾಶ ಆಗಿದ್ದನ್ನು ರಿಪೋರ್ಟನ್ನು ತರಿಸ್ಕೊಂಡು ನಮಗೆ ಪರಿಹಾರವನ್ನು ಒದಗಿಸ್ಕೊಡ್ಬೇಕಂತೇಳಿ ನಾನು ಮನವಿ ಮಾಡ್ತೀನಿ ಅಧ್ಯಕ್ಷರೇ. ಜೊತೆಗೆ ಅಭಿವೃದ್ಧಿ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಶಿಗ್ಗಾಂವ್ ಸುಂದರ ವಿಧಾನಸಭಾ ಕ್ಷೇತ್ರಕ್ಕೆ ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ 5 ಗ್ಯಾರಂಟಿ ಜೊತೆಗೆ 6ನೇ ಗ್ಯಾರಂಟಿಯಾಗಿ ಹೇಗೆ ಇಂದಿರಾ ಗಾಂಧಿಯವರು ಉಳುವವನೇ ಒಡೆಯ ಅಂಥೇಳಿ ಕಾನೂನನ್ನು ತಂದು ರೈತರಿಗೆ ಜಮೀನನ್ನು ಕೊಟ್ಟರು, ಅದೇ ಥರ ಮಾನ್ಯ ಕೃಷ್ಣ ಬೈರೇಗೌಡ ಸಾಹೇಬರು ಹಾಗೂ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡಿಕೊಂಡು ಜನರಿಗೆ ಭೂ ಹಕ್ಕನ್ನು ಕೊಟ್ಟಿದ್ದಾರೆ. ಭಾಳ ಆಶ್ಚರ್ಯ ಆಗ್ತೈತೆ ಅಧ್ಯಕ್ಷರೇ. ನಾನು ಶಾಸಕನಾಗಿ 8 ತಿಂಗಳಾಯಿತು. ನಾನು ಆದ ನಂತರ ಇದು ಭೂ ಗ್ಯಾರಂಟಿ ಕಾನೂನನ್ನು ತಂದಿದ್ದಾರೆ. ನಾನು ಸರ್ವೆ ಮಾಡಿಸಿ ನೋಡಿದಾಗ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 20,000 ಜನರಿಗೆ ಮನೆ ಇದೆ, ಆದರೆ ಅವರ ಹೆಸರ ಮೇಲೆ ಪಟ್ಟ ಇರಲಿಲ್ಲ. ಅವರಿಗೆ ನಾವು ಸರ್ವೆ ಮಾಡಿಸಿ ವಿಶೇಷವಾಗಿ ಕೃಷ್ಣ ಬೈರೇಗೌಡ ಸಾಹೇಬರು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟು ಇವತ್ತು ಸರ್ವೆ ಮಾಡಿದಾಗ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ 20,000 ಫಲಾನುಭವಿಗಳಿಗೆ ಭೂ ಗ್ಯಾರಂಟಿ ಕೊಡುವಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೇವೆ. ಆದ್ದರಿಂದ ನಮ್ಮ ಕ್ಷೇತ್ರದ ಜನರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಕೃಷ್ಣ ಬೈರೇಗೌಡ ಸಾಹೇಬರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಜನರ ಭಾವನೆಗಳ ಜೊತೆ ರಾಜಕಾರಣ ಮಾಡದೆ ಜನರ ಬದುಕಿನಿಗಾಗಿ ಇವತ್ತು ವಿಶೇಷವಾಗಿ ಹೊಸ ಕಾನೂನುಗಳನ್ನು ತರ್ತಾ ಇದೆ. ಅದರ ಮುಖಾಂತರ 5 ಗ್ಯಾರಂಟಿಗಳನ್ನು ಕೊಟ್ಟು ಸತತವಾಗಿ ಬರಗಾಲ, ಸತತವಾಗಿ ಅತಿವೃಷ್ಟಿಯಿಂದ ಬಹಳಷ್ಟು ಜನ ಕಂಗೆಟ್ಟಿದ್ರು. ಗ್ಯಾರಂಟಿಗಳ ಮುಖಾಂತರ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಮೊನ್ನೆ ನಾನು ಮಾಹಿತಿ ತೆಗೆದುಕೊಂಡಾಗ 2 ವರ್ಷದಲ್ಲಿ 500 ಕೋಟಿ ರೂಪಾಯಿ ಡೈರೆಕ್ಟ್ ಆಗಿ ಯಾವುದು ಮೀಡಿಯೇಟರ್ ಇಲ್ದಂಗೆ ಜನರಿಗೆ ಇವತ್ತು ತಲುಪಿದೆ. ಅದರಿಂದ ಜನರಿಗೆ ಇವತ್ತು ಜನರ ಬಾಳಿನಲ್ಲಿ ಇವತ್ತು ಹಸನಾಗಿದೆ ಅಧ್ಯಕ್ಷರೇ. ಇವತ್ತು ಜನ ಇವತ್ತು ಕಾಯ್ತಾ ಇರ್ತಾರೆ. ಒಂದು ಬರೀ ಗೃಹಲಕ್ಷ್ಮಿ ಮೆಸೇಜ್ ಬಂದ ತಕ್ಷಣ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ದೇವರಲ್ಲಿ ಬೇಡ್ಕೊಂತಾರೆ. ಇವತ್ತು ಬಡವರ ಕಷ್ಟಕ್ಕೆ ಸ್ಪಂದಿಸುತ್ತಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಈ ಕಾಂಗ್ರೆಸ್ ಸರ್ಕಾರಕ್ಕೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಜನ ಇವತ್ತು ಹೊಗಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಗ್ಯಾರಂಟಿಗಳ ಜೊತೆಗೆ ಏನು ಜನರ ಬದುಕಿಗೆ ಬೇಕಾಗಿತ್ತು ಭೂ ಗ್ಯಾರಂಟಿಯನ್ನು ಕೊಡೋದ್ರ ಜೊತೆಗೆ ಇವತ್ತು ವಿಶೇಷ ಕಾನೂನುಗಳನ್ನು ತರುವ ಮುಖಾಂತರ ಜನರ ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಹಗಲಿರುಳು ದುಡಿತಾ ಇದ್ದಾರೆ. ಆದ್ದರಿಂದ ಬಿಜೆಪಿಯವರು ಎಷ್ಟೇ ಅಪಾದನೆಗಳು ಮಾಡಿದರೂ ಆ ದೇವರು ಆ ಜನರ ಒಂದು ಆಶೀರ್ವಾದದಿಂದ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಬಂದಂತ ಎಲ್ಲ ಆಪಾದನೆಗಳು ತೊಳೆದು ಸುಪ್ರೀಂ ಕೋರ್ಟ್ ಇವತ್ತು ಮೂಡಾ ಕೇಸ್ನಿಂದ ಮುಕ್ತಿ ಮಾಡಿ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಪರ್ವ ನಡೀತಾ ಇದೆ. ನಾನು ವಿಶೇಷವಾಗಿ ಯತ್ನಾಳ್ ಸಾಹೇಬರು ಹೇಳ್ತಾ ಇದ್ರು ನೀರಾವರಿ ಬಗ್ಗೆ. ಇವತ್ತು ಕೇಂದ್ರ ಸರ್ಕಾರ ಇವತ್ತು ಮನಸ್ಸು ಮಾಡಿದ್ರೆ ಕಳಸಾ ಬಂಡೂರಿ ಯೋಜನೆ ಆಗಲಿ, ಕೃಷ್ಣಾ ಕಣಿವೆ ಯೋಜನೆ ಆಗಲಿ, ಇವತ್ತು ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಲೋಕಸಭಾ ಸದಸ್ಯರು ಹಾಗೂ ಮಾನ್ಯ ಮಂತ್ರಿಗಳು ಜೋಶಿ ಸಾಹೇಬರು ಬಂದಾಗ ನಾನು ಅವ್ರಿಗೆ ಮನವಿ ಮಾಡಿದೆ, ಸರ್ ವರ್ಧಾ ಬೇಡ್ತಿ ನದಿಯನ್ನು ತಾವು ಜೋಡಣೆ ಮಾಡಬೇಕು. ಅವ್ರು ಅವಾಗ ಹೇಳಿದರು ನಾವು ರಾಜ್ಯ ಸರ್ಕಾರದಿಂದ DPR ಕಳಿಸಿದ್ರೆ 100% ಮಾಡ್ತೇನೆ ಅಂತ ಹೇಳಿದರು. ನಾನು ಮಾನ್ಯ ಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ, ಆದಷ್ಟು ಬೇಗ
ವರ್ಧಾ ಬೇಡ್ತಿ ನದಿಯ DPR ಅನ್ನು ಕೇಂದ್ರಕ್ಕೆ ಕಳಿಸಬೇಕು. ಯಾಕಂತ ಹೇಳಿದ್ರೆ ನಮ್ಮ ಹಾವೇರಿ ಜಿಲ್ಲೆ, ಹಾವೇರಿ, ಗದಗ, ಧಾರವಾಡ ಜಿಲ್ಲೆ, ಇಲ್ಲಿ ಯಾವುದೇ ನೀರಾವರಿ ಸೌಲಭ್ಯಗಳಿಲ್ಲ. ಇದು ನಾವು ಕಂಪ್ಲೀಟ್ಲಿ ಮಳೆ ಆಶ್ರಿತ ಇದ್ದೀವಿ. ಹಿಂಗೆ ಅತಿವೃಷ್ಟಿ ಆಗ್ಬಿಟ್ರೆ ಯಾವ ಬೆಳೆನೂ ನಮ್ಮ ಕೈಗೆ ಬರೋದಿಲ್ಲ. ಅನಾವೃಷ್ಟಿ ಆದಾಗೂ ನಮ್ಮ ಕೈಗೆ ಬರೋದಿಲ್ಲ, ಅತಿವೃಷ್ಟಿ ಆದಾಗೂ ನಮ್ಮ ಕೈಗೆ ಬರೋದಿಲ್ಲ. ಒಮ್ಮೆ ವರ್ಧಾ ಬೇಡ್ತಿ ನದಿ ಜೋಡಣೆ ಆದ್ರೆ ಹಾವೇರಿ, ಗದಗ, ಧಾರವಾಡ ಜಿಲ್ಲೆ ಸಂಪೂರ್ಣ ನೀರಾವರಿ ಆಗ್ತೈತಿ. ಇವತ್ತು ಕೊಪ್ಪಳದವರು ಹೇಗೆ 2 ಬೆಳೆ ತಗೊಂತಾರೆ, ನಮ್ಮ ದಾವಣಗೆರೆಯವರು ಹೇಗೆ 2 ಬೆಳೆ ತಗೊಂತಾರೆ, ನಮ್ಗೆ ಒಂದು ಬೆಳೆನೂ ಕೈಗೆ ಬರ್ತಾ ಇಲ್ಲ. ಆದ್ದರಿಂದ ನಮ್ಮ ರಾಜ್ಯ ಸರ್ಕಾರ ಏನು ಹೊಸ ಹೊಸ ಯೋಜನೆಗಳನ್ನು ತರ್ತಾ ಇದೆ, ನಾನು ಮಾನ್ಯ ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯದಿಂದ ಯಾವಾಗಲೂ ಅತಿ ಹೆಚ್ಚು MP ಗಳನ್ನು ನಮ್ಮ ಕರ್ನಾಟಕ ರಾಜ್ಯ ಕೊಟ್ಟೈತಿ. 4 ಲಕ್ಷ ಕೋಟಿ ಪ್ರತಿ ವರ್ಷ ಇವತ್ತು GST ರೂಪದಲ್ಲಿ ಕೇಂದ್ರ ಸರ್ಕಾರ ಕಲೆಕ್ಟ್ ಮಾಡಿಕೊಂಡು ವಾಪಸ್ ನಮ್ಗೆ ಯಾವುದೇ ರೀತಿಯಲ್ಲಿ ಅವರು ಅನುಕೂಲ ಮಾಡ್ತಾ ಇಲ್ಲ. ಮಾನ್ಯ BJP ಸದಸ್ಯರು ನಾನು ಮನವಿ ಮಾಡ್ತೇನೆ, ತಾವು ಕೂಡ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಿ ಕೃಷ್ಣಾ ಕಣಿವೆಗೆ ಹೆಚ್ಚಿನ ದುಡ್ಡನ್ನು ಕಳಿಸ್ರಿ, ಯೋಜನೆಯನ್ನು ಜಾರಿಗೆ ತರುವಲ್ಲಿ ಪ್ರಯತ್ನ ಮಾಡಿ. ವಿಶೇಷವಾಗಿ ಹಾವೇರಿ ಜಿಲ್ಲೆಗೆ ಬೇಕಾದಂತ ವರ್ಧಾ ಬೇಡ್ತಿ ನದಿಯನ್ನು ತಾವು ಮಾಡಿ ಹಾವೇರಿ ಮತ್ತು ಗದಗ, ಧಾರವಾಡ ಜಿಲ್ಲೆಯನ್ನು ಸಂಪೂರ್ಣ ನೀರಾವರಿಯಾಗಿ ಮಾಡಬೇಕಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಂಡು ಗ್ಯಾರಂಟಿಗಳ ಜೊತೆಗೆ ಅಭಿವೃದ್ಧಿಯನ್ನು ಮಾಡುವಂತ ಮಾನ್ಯ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಅಭಿನಂದನೆ ಸಲ್ಲಿಸಿ, ಭೂ ಗ್ಯಾರಂಟಿಯನ್ನು ಕೊಟ್ಟಂತ ಮಾನ್ಯ ಕೃಷ್ಣ ಬೈರೇಗೌಡ ಸಾಹೇಬರಿಗೆ ಶಿಗ್ಗಾಂವ ಸೂಂದೂರು ವಿಧಾನಸಭಾ ಕ್ಷೇತ್ರದ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಬಿ ಖಾತಾ ಮತ್ತು ಅ ಖಾತಾ ಏನಾಗ್ಬಿಟ್ಟಿದೆ ಅಧ್ಯಕ್ಷರೇ, ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಬ್ಯಾಂಕ್ಗಳಲ್ಲಿ ನಬಾರ್ಡಿನ ಶೇರ್ ಕಡಿಮೆ ಮಾಡಿದ ನಂತರ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಲೋನ್ ಸಿಗ್ತಾ ಇಲ್ಲ. ಅದರಿಂದ ನಮ್ಮ ಈ ಮೀಟರ್ ಬಡ್ಡಿ ಹವಳಿ ಹೆಚ್ಚಾಗಿತ್ತು. ಯಾಕಂತ ಹೇಳಿದ್ರೆ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 20,000 ಮನೆಗಳು ಅವರ ಮೇಲೆ ಯಾವುದೇ ರೀತಿಯ ಉತ್ತಾರ ಇರಲಿಲ್ಲ. ಇವತ್ತು ಬಿ ಖಾತಾ ಅ ಖಾತಾ ಕೊಡುವ ಮುಖಾಂತರ, ಬಿ ಖಾತಾ ಕೊಡುವ ಮುಖಾಂತರ, ಅ ಖಾತಾ ಕೊಡುವ ಮುಖಾಂತರ ಜನರಿಗೆ ಇವತ್ತು ಒಂದು ಪಟ್ಟ ಸಿಕ್ಕಿದೆ. ಅದರ ಮುಖಾಂತರ ಇವತ್ತು ನ್ಯಾಷನಲ್ ಬ್ಯಾಂಕ್ ಆದ್ದರಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಮಾನ್ಯ ಸಚಿವರಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ಜನರ ಭಾವನೆಗಳ ಜೊತೆ ಆಡದೆ ಜನರ ಬದುಕಿಗಾಗಿ ಇವತ್ತು 5 ಗ್ಯಾರಂಟಿಯನ್ನು ಕೊಟ್ಟು ಕೊಟ್ಟು ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದ 7 ಕೋಟಿ ಜನರಿಗೆ ಇವತ್ತು ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಕ್ಕೆ ನಾನು ಧನ್ಯವಾದ ಅರ್ಪಿಸ್ತೇನೆ. ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೂ ಕೂಡ ಧನ್ಯವಾದ. ಶೈಲೇಂದ್ರ ತೆಂಗಿನಕಾಯಿ, ಶಾರದಪುರ ನಾಯ್ಕ್ ಮತ್ತು ಡಾಕ್ಟರ್ ಕೃಷ್ಣ ನಾಯ್ಕ್ ಎಲ್ಲರೂ ಕೊಡ್ತೇನೆ. ಮಾನ್ಯ ಅಧ್ಯಕ್ಷರೇ, ನೀವೆಲ್ಲ ಆಗಾಗ ಮಾತಾಡ್ತಿದ್ದೀರಿ, ಫಸ್ಟ್ ಮಾತಾಡಲಿ ಸ್ವಲ್ಪ. ಸರ್ಕಾರಕ್ಕೆ ಆಗಾಗ ಮಾತಾಡ್ತಿದ್ದೀರಿ, ಕೊಡುವ ಸಿಮೆಂಟ್ ಮಂಜು. ಅದಾದ್ಮೇಲೆ ಈ ಕಳೆದ 2.5 ವರ್ಷದಲ್ಲಿ ಅಧ್ಯಕ್ಷರೇ ಈ ಅನುದಾನ ಕೊಡ್ತಾ ಇಲ್ಲ ಬೆಂಗಳೂರಿಗೆ. ನಾವು ಇಷ್ಟೇ ಕೇಳೋದವ್ರನ್ನ, ಅಟ್ಲೀಸ್ಟ್ ಆ ಗುಂಡಿಗಳಾದ್ರೂ ಮುಚ್ಚಕ್ಕೆ ಕೊಡಿ. ನಮ್ಗೇನು 100 ಕೋಟಿ ಕೊಡಿ, 50 ಕೋಟಿ ಕೊಡಿ ಅಂತೆಲ್ಲ ನಾವು ನಿಜವಾಗ್ಲೂ ಕೇಳಲ್ಲ. ಅಟ್ಲೀಸ್ಟ್ ಆ ಗುಂಡಿಗಳು ಮುಚ್ಚಿದ್ರೆ ಜನ ನೆಮ್ಮದಿಯಾಗಿ ಓಡಾಡ್ತಾರೆ. ಸಿಲಿಕಾನ್ ಸಿಟಿ, ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗುವಂಥದ್ದು, ಮತ್ತೆ ಸುತ್ತಮುತ್ತ ಭಾಗದಲ್ಲಿ ಜನ ಬೆಂಗಳೂರು ಅಂದ್ರೆ ಯಾವ ರೀತಿ ನೋಡ್ತಾರೆ ಇಂಟರ್ನ್ಯಾಷನಲ್ ಸಿಟಿನ. ನಾವು ಗುಂಡಿಗಳಲ್ಲಿ ಯಾರಾದ್ರೂ ಬಿದ್ದು ಸತ್ರೆ ಅಧ್ಯಕ್ಷರೇ, ಕಳೆದ ಒಂದು 3-4 ತಿಂಗಳಲ್ಲಿ ಪಾಪ ಈ ನಮ್ಮ ಟ್ರಾಫಿಕ್ ಪೊಲೀಸ್ ಅವರು ಅಧ್ಯಕ್ಷರೇ, ಅವರು ಈ ಲಾರಿಗಳು ಹೋಗ್ತಾ ಇರ್ತಾವಲ್ಲ, ಜೆಲ್ಲಿ ಲಾರಿ, ಅವುಗಳನ್ನ ಕರ್ಕೊಂಡ್ಬಂದು ಹಾಕ್ಸ್ತಾ ಇದ್ದಾರೆ ಅಧ್ಯಕ್ಷರೇ. ಹೊಸದಾಗಿ BBMP ಕಮಿಷನರ್ ಮಹೇಶ್ವರ ಬಂದಿದ್ದಾರೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವರು ಮೆಟ್ರೋ ಥರನೇ ಇದ್ರೆ ಇಲ್ಲಿ ಆಗಲ್ಲ. ಇಲ್ಲಿ BBMP ಅಂತ ಹೇಳಿದ್ರೆ ರಸ್ತೆಗೆ ಇಳಿಬೇಕು. ಏನೀಗ 2 ತಿಂಗಳಿಂದ ಮಳೆ ಆಗಿ ಎಲ್ಲ ಗುಂಡಿಗಳು ಬೀಳ್ತಾ ಇದೆ, ಆ ಸಿಲ್ಕ್ ಬೋರ್ಡಲ್ಲಿ ಓಡಾಡಕ್ಕಾಗಲ್ಲ ಅಧ್ಯಕ್ಷರೇ. ಇವೆಲ್ಲ ಸೆಟ್ರೈಟ್ ಆಗಬೇಕು ಅಂದ್ರೆ ಕಮಿಷನರ್ ಕೂಡ ಸ್ವಲ್ಪ ಹೊರಗಡೆ ಬಂದು ಕೆಲಸ ಮಾಡಬೇಕು. ಬರೀ ಟ್ಯಾಕ್ಸ್ ಕಲೆಕ್ಟ್ ಮಾಡಕ್ಕೆ ಇರೋದು. ಈಗ ಗ್ರೇಟರ್ ಬೆಂಗಳೂರು ನಾವು ಹೇಳಿದ್ರಲ್ಲ, ಅಲ್ಲ ಗ್ರೇಟರ್ 2 ನಿಮಿಷದಲ್ಲಿ ಮುಗಿಸ್ತೀನಿ. ಗ್ರೇಟರ್ ಬೆಂಗಳೂರು ಬಗ್ಗೆ ಈಗಾಗಲೇ ಮಾತಾಡ್ತಾ ಇದ್ವಿ. ಗ್ರೇಟರ್ ಬೆಂಗಳೂರನ್ನ ಈಗ 5 ಪಾಲಿಕೆ ಮಾಡಿದ್ದಾರೆ. ಅದು 5 ಪಾಲಿಕೆ ಮಾಡೋದಕ್ಕೆ ಯಾರ್ಯಾರು ಕಾರಣ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಮಾತಾಡ್ತಾ ಇದ್ದಾರೆ. ಮೊದಲು 3 ಮಾಡಬೇಕು ಅನ್ಕೊಂಡಿದ್ರು, ಆಮೇಲೆ 5 ಮಾಡಬೇಕು ಅಂತ ಯಾರೋ ಸಚಿವರು ಒತ್ತಡ ಹಾಕಿದ್ದಕ್ಕೆ 5 ಆಗೋಯ್ತು ಅಂತ ಅವರು ಎಲ್ಲರೂ ಕೂಡ ಹೇಳ್ತಾ ಇರೋಂಥದ್ದು. ಈ 3 ಪಾಲಿಕೆ ಮಾಡಿ ಅಥವಾ 5 ಪಾಲಿಕೆ ಮಾಡಿ ಬೇರೆ ಬೇರೆ ಜಾಗಗಳನ್ನೆಲ್ಲ ಸೇರಿಸ್ತೀವಿ ಮಾಡ್ತೀವಿ ಅಂತ ಇದ್ರು. ಇರೋದನ್ನ ಯಾರಾದ್ರೂ ಹೊಡೆದಾಕ್ಬಿಟ್ಟು 5 ಪಾಲಿಕೆ ಮಾಡ್ತಾರೆ ಅಧ್ಯಕ್ಷ. ಅಲ್ಲ, ಬೇರೆ ಸೇರ್ಸ್ಕೋಬೇಕಾಗಿತ್ತು, ಏನು ಸೇರ್ಸ್ಕೊಂತಾ ಇಲ್ಲ. ಅಲ್ಲ, ಆದಾಯ ಬರೋದನ್ನು ಸೇರ್ಸ್ಕೊಳ್ಳಲ್ಲ, ಇರೋದನ್ನು ಡೆವಲಪ್ ಮಾಡಲ್ಲ ಅಧ್ಯಕ್ಷ. ಅದರಿಂದ ತಮ್ಮ ಮೂಲಕ ಸರ್ಕಾರ ನಾನು ಒತ್ತಾಯ ಮಾಡ್ತೀನಿ, ಇಷ್ಟು ಟ್ಯಾಕ್ಸ್ ಅನ್ನ ನೀವು ಕಲೆಕ್ಟ್ ಮಾಡ್ತೀರಾ ಬೆಂಗಳೂರಿಂದ, ಇಡೀ ರಾಜ್ಯದ ಅಭಿವೃದ್ಧಿಗೆಲ್ಲ ಹಣ ಹೋಗುತ್ತೆ. ದಯವಿಟ್ಟು
ಬೆಂಗಳೂರಿನ ಒಂದು ಅಭಿವೃದ್ಧಿಗೆ ಒಂದಷ್ಟು ಹಣ ಬಿಡುಗಡೆ ಮಾಡಿ ಆ ಗುಂಡಿಗಳು ಮುಚ್ಚೋದನ್ನ ಮಾಡಿ, ಇಲ್ಲ ಅಂದ್ರೆ ಜನ ಶಾಪ ಆಗ್ತಾ ಇದಾರೆ. ಅದರಲ್ಲಿ ಗುಂಡಿಗಳಲ್ಲಿ ಬಿದ್ದು ಸತ್ರೆ ನಮ್ಮೆಲ್ಲರೂ ಫೋಟೋ ಹಾಕ್ತಾರೆ. ಇನ್ನೊಂದೇ ಒಂದು ಅಧ್ಯಕ್ಷರೇ, ಹೋಮ್ ಮಿನಿಸ್ಟರ್ ಬಂದಿದ್ದಾರೆ. ನಾವು ಸರ್ ತಮಗೆ ಗೊತ್ತಿದೆ, ಬೆಂಗಳೂರಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಅನೇಕರು ಬಂದು ಕೆಲಸ ಮಾಡ್ತಾರೆ ಸರ್. ಅವ್ರಿಗೆ ಏನಾಗಿದೆ, ಬೇರೆ ಸ್ಟೇಟ್ಸ್ ಇಂದ ಬರೋಂಥವ್ರಿಗೆ ಇಲ್ಲಿನ ಪೊಲೀಸ್ ಬಗ್ಗೆ, ಇಲ್ಲಿನ ಜನಗಳ ಬಗ್ಗೆ ಅವ್ರಿಗೆ ಯಾವ ರೀತಿ ನಡ್ಕೊಬೇಕು ಅಂತಾನು ಗೊತ್ತಿಲ್ಲ ಸರ್. ಯಾಕಂದ್ರೆ ನಾವು ಬೆಂಗಳೂರು ಜನ ಅಂದ್ರೆ ಸ್ವಲ್ಪ ಗೌರವಿತವಾಗಿ ಹಳ್ಳಿಗಳಲ್ಲಿರೋಂಥವ್ರು ಸರ್. ನಾವು ಪೊಲೀಸ್ ಅಂದ್ರೆ ಭಯ ಪಡ್ತೀವಿ, ಅವ್ರಿಗೆ ಯಾರಿಗೂ ಲೆಕ್ಕನೇ ಇಲ್ಲ ಅಧ್ಯಕ್ಷರೇ. ಮೊನ್ನೆ ಒಂದು ಹುಡುಗನ್ನ ಕಿಡ್ನಾಪ್ ಮಾಡಿ ಅದನ್ನ ಸುಟ್ಟಾಕಿ ಸಾಯಿಸಿರೋದು ತಮ್ಮ ಗಮನಕ್ಕೆ ಬಂದು ನಾವು ಗಮನ ಸೆಳೆಯೋದ್ರಲ್ಲಿ ತಂದಿದ್ದೀವಿ. ಮತ್ತೆ ಸ್ವಿಗ್ಗಿಯಲ್ಲಿ, ಝೊಮ್ಯಾಟೋದಲ್ಲಿ ಮತ್ತೆ ಬೇರೆ ಬೇರೆ ಆ್ಯಪ್ಗಳ ಮೂಲಕ ಜನಗಳನ್ನ ಹತ್ರ ಹೋಗಿ ತಲುಪ್ತಾರೆ. ಅವರು ಆ ತಲುಪುವಂತ ಯಾರಿದ್ದಾರೆ, ಅವ್ರು ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ಪೊಲೀಸ್ ವೆರಿಫಿಕೇಶನ್ ಆಗಬೇಕು ಸರ್. ತಮ್ಮನ್ನು ನಾನು ವಿನಂತಿ ಮಾಡ್ಕೋತೀನಿ, ಪೊಲೀಸ್ ವೆರಿಫಿಕೇಶನ್ ಆಗಲಿಲ್ಲ ಅಂದ್ರೆ ಇವ್ರು ಏನೇ ಬೇಕಂದ್ರೆ ಮಾಡಿಬಿಟ್ಟು ಯಾವುದೋ ಸ್ಟೇಟ್ಗೆ ಹೋಗ್ಬಿಟ್ಟು ಅಡ್ಕೊಂಡ್ಬಿಡ್ತಾರೆ. ಇಲ್ಲ ಬಾಂಗ್ಲಾದೇಶದಿಂದ ಬಂದಿದ್ದಾರೋ ಅಥವಾ ಬೇರೆ ಬೇರೆ ಸ್ಟೇಟ್ಗಳಿಂದ ಬಂದಿರೋ ಗೊತ್ತಿಲ್ಲ ಸರ್. ಅವರೆಲ್ಲ ಒನ್ ವೇ ಅಲ್ಲೇ ಓಡಾಡೋದು, ಎಲೆಕ್ಟ್ರಿಕ್ ವೆಹಿಕಲ್ಗಳು ತಗೊಂಡು. ಸ್ವಿಗ್ಗಿ, ಝೊಮ್ಯಾಟೊ, ಬ್ಲಿಂಕಿಟ್ ಇವರೆಲ್ಲ ಇದಾರಲ್ಲ, ಜನಗಳು ಪಾಪ ಲೇಡೀಸ್ ಇದ್ರೆ ಅವ್ರ ಮನೆಗೆ ಹೋಗಿ 10 ಗಂಟೆ 12 ಗಂಟೆಯಲ್ಲಿ ಊಟ ಕೊಡ್ತಾರೆ, ತರಕಾರಿಗಳು ಕೊಡ್ತಾರೆ. ಒಳ್ಳೇದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು. ನಾನು ಎಲ್ಲರೂ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ. ಬೇರೆ ಬೇರೆ ರಾಜ್ಯಗಳಿಂದ ಬಂದಿರೋ ಹೆಣ್ಮಕ್ಳನ್ನ ನೋಡಿದಾಗ ಆ ರೀತಿ ಬೇರೆ ಬೇರೆ ಅನೇಕ ಪ್ರಕರಣಗಳಾಗಿರೋಂತ ಇದಾವೆ. ಅದಕ್ಕೆ ಅವ್ರು ಯಾರು ಈ ಆ್ಯಪ್ಗಳಲ್ಲಿ ಕೆಲಸ ಮಾಡ್ತಾರೆ ಸರ್, ಈ ಡ್ರೈವ್ ಆ್ಯಪ್ ಇರ್ಬೋದು, ಬೇರೆ ಬೇರೆ ಆ್ಯಪ್ಗಳಲ್ಲಿ ಕೆಲಸ ಮಾಡೋಂಥವ್ರು ಪೊಲೀಸ್ ವೆರಿಫಿಕೇಶನ್ ಆಗಲಿ ಸರ್ ಅವ್ರ ಮೇಲೆ. ಇಲ್ಲ ಅಂದ್ರೆ ನಿಜವಾಗ್ಲೂ ಸರ್ ನಾವು ಎಲ್ಲ ಅದೇ 10 ನಿಮಿಷ ನಿಮ್ಗೆ ಏನಾಗಿದೆ, ಈ ರೀತಿ ಕೆಲಸ ಮಾಡೋರು ವೆರಿಫಿಕೇಶನ್ ಮಾಡ್ಬೇಕು ಅಷ್ಟೇ ಅಲ್ವಾ? ನಿಮ್ ಜಾಸ್ತಿ ಎಳೆಯೋದಿಲ್ಲ ಸರ್. ಈಗ ಇಲ್ಲಿರೋರು ಎದುರ್ತೀವಿ ಸರ್ ನಾವು, ಪೊಲೀಸ್ಗಾಗ್ಲಿ ಬೇರೆ ಅವ್ನಿಗೆ ಹೆದರಿಕೆನೇ ಇಲ್ಲ ಸರ್. ನಿಮ್ಗೆ ಆ ಕಡೆ ನಾರ್ತ್ ಇಂಡಿಯಾ ಕಡೆಯಿಂದ ಬರೋವನಿಗೆ ಆ ರೀತಿ ಕೆಟ್ಟ ವರ್ತನೆಗಳನ್ನೆಲ್ಲ ಮಾಡ್ತಾರೆ ಅಧ್ಯಕ್ಷರೇ. ಆದ್ರಿಂದ ಅವ್ರ ವೆರಿಫಿಕೇಶನ್ ಆಗ್ಲಿ, ಅವ್ರದ್ದು ಹೆಬ್ಬೆಟ್ಟು ತಗೋಬೇಕು, ಮತ್ತೆ ಅವ್ರದ್ದು ಕಂಪ್ಲೀಟ್ ಡೀಟೇಲ್ ಇರ್ಬೇಕು, ಆಧಾರ್ ಕಾರ್ಡು, ಅವ್ನು ಯಾವ ಊರು, ಅವ್ನ ಆ್ಯಪ್ ಅಲ್ಲಿ ಕೆಲಸ ಮಾಡೋಕ್ ತಗೊಂಡಿರೋನು ಒಬ್ಬ ಅಧ್ಯಕ್ಷರೇ. ಅವನು ಈಗ ಮಗುನ್ ಸಾಯಿಸಿದ ಹಿಂದೆ 2020ರಲ್ಲಿ 13 ವರ್ಷದ ಹುಡುಗಿನ, ಪಾಪ ಮಗುನ ರೇಪ್ ಮಾಡಿದ್ದಾನೆ. ಕಾಯ್ದೆಯಲ್ಲಿ ಅವನು ಜೈಲ್ಗೆ ಹೋಗಿದ್ದಾನೆ. ವಿಷಯ ಏನಿದೆ ಅವರೆಲ್ಲ ವೆರಿಫಿಕೇಶನ್ ಮಾಡ್ಬೇಕಂತ ಹೇಳ್ತೀರಿ ಅಷ್ಟೇ. ಯಾರು ಕೆಲಸ ಮಾಡ್ತಾರೆ ಅವ್ರನ್ನ ಪೊಲೀಸ್ ವೆರಿಫಿಕೇಶನ್ ಆಗ್ಬೇಕು ಸರ್. ಹೋಮ್ ಮಿನಿಸ್ಟರ್ ಸರ್, ದಯವಿಟ್ಟು ಇದನ್ನು ತಮ್ಮ ಅಧಿಕಾರಿಗಳಿಗೆ ಹೇಳ್ಬೇಕು ಅಂತ ಅಧ್ಯಕ್ಷರ ಮೂಲಕ ತಮ್ಮ ಕೇಳ್ಕೊಂಡು ಧನ್ಯವಾದ ಸರ್. ಮಾನ್ಯ ಸಭಾಧ್ಯಕ್ಷ ಅವಕಾಶಕ್ಕಾಗಿ ಧನ್ಯವಾದಗಳು.